students, welcome back to my channel. Hope everyone are fine. So in today's video, I'm going to solve the Zen paper 5. So already ಈಗ ನಾನು 4 Zen papers ಅನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. Hope everyone found that video useful. So already ನಾನು ನಿಮಗೆ ಹೇಳಿದ್ದೀನಿ Zen papers ನ ಸಾಲ್ವ್ ಮಾಡುವಂತ ರೀಸನ್ ಏನು ಅಂತ. It is because ನೀವು ಏನೇ ಕಂಟೆಂಟ್ ಅನ್ನ ತಿಳ್ಕೊಂಡಿದ್ರು ಕೂಡ ಆ ಕಂಟೆಂಟ್ ಮೇಲೆ ಯಾವ ಕ್ವೆಶ್ಚನ್ ಅನ್ನ ಕೇಳಿದಾಗ ಏನ್ ಆನ್ಸರ್ ನ ಬರಿಬೇಕು ಅನ್ನೋ ಒಂದು ಐಡಿಯಾ ಇರಬೇಕು. So this kind of Zen papers and some question papers will give you more and more ideas to solve some of the questions which will be asked in the examination and the application level questions, skill based questions ಇದೆಲ್ಲನೂ ಕೂಡ ಸಾಲ್ವ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. Okay, so hope you found all my videos which I have been uploaded for the final examination preparation. So ನೀವೇನಾದ್ರೂ ಮ್ಯಾರಥಾನ್ ಸೀರೀಸ್ ನ ನೋಡಿಲ್ಲ ಅಂದ್ರೆ ಡೇ ವೈಸ್ ನಾನು ಮಾಡ್ತಿರುವಂತ ಮ್ಯಾರಥಾನ್ ಸೀರೀಸ್ ನ ಡೂ ವಾಚ್. ಅಂಡ್ ಆಲ್ಸೋ ಝೆನ್ ಪೇಪರ್ಸ್ ಕೂಡ ನಾನು ಆಲ್ರೆಡಿ 4 ಡಿಸ್ಕಸ್ ಮಾಡಿದೀನಿ. ಝೆನ್ ಪೇಪರ್ಸ್ ನ ಕೂಡ ನೀವು ವಾಚ್ ಮಾಡಬಹುದು, ಪ್ಲೇ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಯು ಕ್ಯಾನ್ ಆಲ್ಸೋ ವಾಚ್ ದ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್, ದ ಲೆಸನ್ಸ್ ವಿಚ್ ಆರ್ ರಿಲೇಟೆಡ್ ಟು ಫಿಸಿಕ್ಸ್ ಇದನ್ನು ಕೂಡ ನೀವು ನನ್ನ ಚಾನಲ್ ಅಲ್ಲಿ ಫೈಂಡ್ ಮಾಡಬಹುದು. ಓಕೆನಾ? ಸೊ ಆಲ್ ದೀಸ್ ಥಿಂಗ್ಸ್ ರಿಯಲಿ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್. So without wasting much time, let me start today's class, my dear students. If you're new to my channel, do subscribe the channel and also, join to my Telegram group. You can also follow me on my Instagram for any kind of your doubts. Okay? Yes. So let us look at the first question, children. See, the first question which is given from the chemistry part is, during the electrolytic extraction of metals collect at the cathode because metals are anta kelta idare. See, during the electrolytic extraction of metals are collected at cathode. ಯಾಕೆ ಅಂತ ಕೇಳ್ತಾರೆ. ಯು ಮಸ್ಟ್ ನೋ ವಾಟ್ ಈಸ್ ಕ್ಯಾಥೋಡ್, ವಾಟ್ ಈಸ್ ಆನೋಡ್. ನಿಮ್ಗೆ ಕ್ಯಾಥೋಡ್ ಅಂದ್ರೆ ಏನು, ಆನೋಡ್ ಅಂದ್ರೆ ಏನು ಅಂತ ಐ ಥಿಂಕ್ ಎಲ್ರಿಗೂ ಐಡಿಯಾ ಇದೆ ಅಂತ ಅನ್ಕೋತೀನಿ. ಸೊ ಕ್ಯಾಥೋಡ್, ಸಿ ಆನೋಡ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ಕ್ಯಾಥೋಡ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಸಿ ಕ್ಯಾಥೋಡ್ ಈಸ್ ನೆಗೆಟಿವ್ಲಿ ಚಾರ್ಜ್, anode is positively charged, cathode is negatively charged. Okay, cation is positively charged, anion is negatively charged. ಯಾವಾಗಲೂ ಕೂಡ ಸ್ಟೂಡೆಂಟ್ಸ್ ಗೆ ಇದು ಕನ್ಫ್ಯೂಸ್ ಆಗುತ್ತೆ. ಕ್ಯಾಥೋಡ್ ಅಂದ್ರೆ ಏನು, ಕ್ಯಾಟಯಾನ್ ಅಂದ್ರೆ ಏನು. ಓಕೆ, ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ, ಒನ್ ಸೆಟ್ ಆಫ್ ಆನ್ಸರ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಸಿ ಆನೋಡ್ ಇಸ್ ಪಾಸಿಟಿವ್, ಕ್ಯಾಥೋಡ್ ಇಸ್ ನೆಗೆಟಿವ್, ಕ್ಯಾಟಯಾನ್ ಇಸ್ ಪಾಸಿಟಿವ್, anion is negative ಅಂತ ಹೇಳ್ತೀವಿ. So anode is positive here, cathode is negative. So metals ಏನಾಗ್ತಾ ಇದೆ? See, metals are basically electropositive in nature. See, metals are electropositive. ನಾನು ನಿಮ್ಗೆ ಐ ಥಿಂಕ್ ನಿಮ್ಮೆಲ್ರಿಗೂ ನೆನಪಿದೆ ಅನ್ಕೋತೀನಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಓಕೆ, ಐ ಥಿಂಕ್ ನಿಮ್ಗೆಲ್ರಿಗೂ ಇದು ನೆನಪಿದೆ ಅನ್ಕೋತೀನಿ. ಕೆಮಿಕಲ್ ಪ್ರಾಪರ್ಟೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿದ್ರೆ ನಾನು ಹೇಳಿದ್ದೀನಿ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಳಿದ್ದೀನಿ. ಸೊ ಈಗ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಎಲೆಕ್ಟ್ರಾನ್ ಡೋನಾರ್ಸ್, ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋ ಪಾಸಿಟಿವ್, ಎಲೆಕ್ಟ್ರೋ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಮೆಟಲ್ಸ್ ಆರ್ ಬೇಸಿಕಲಿ ಏನಾಗಿದೆ? ಎಲೆಕ್ಟ್ರೋ ಪಾಸಿಟಿವ್ ಆಗಿದೆ. ಇದು ಪಾಸಿಟಿವ್ ಆಗಿರೋದ್ರಿಂದ ಏನಾಗುತ್ತೆ? ನೆಗೆಟಿವ್ ಕ್ಯಾಥೋಡ್ ಹತ್ರ ಹೋಗಿ ಏನಾಗುತ್ತೆ? ಇದು ಕಲೆಕ್ಟ್ ಆಗುತ್ತೆ. ಓಕೆ, ಪಾಸಿಟಿವ್ ನೆಗೆಟಿವ್ ಗೆಟ್ ಅಟ್ರಾಕ್ಟೆಡ್. ಕ್ಲಿಯರ್ ಆಯ್ತಲ್ಲ? ಐ ಥಿಂಕ್ ಈ ಆನ್ಸರ್ ಕ್ಲಿಯರ್ ಆಯ್ತು. ಸೊ ಎನಿಬಡಿ ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ದಿಸ್? ಏನಾದ್ರು ಡೌಟ್ ಇದೆಯಾ? ಸೊ ಎನಿಬಡಿ ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ಚಿಲ್ಡ್ರನ್. ಸೊ ಎನಿ ಡೌಟ್ ರಿಲೇಟೆಡ್ ಟು ದಿಸ್ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಶಲ್ ವಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ನೀವು ಕೂಡ. ಸಿ ದ ನೆಕ್ಸ್ಟ್ ಕ್ವಶನ್ ಇಸ್, ದ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಈಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಮಿ ಸಿ ಹೂ ವಿಲ್ ಆನ್ಸರ್. ಸ್ನೇಹಾ ಗೌಡ ಅಂಡ್ ಅಮೃತ ಇಸ್ ಟೆಲ್ಲಿಂಗ್, ಮ್ಯಾಮ್ we did not understood. Okay, if you don't understand, I'll recall once again. Okay, let me recall. Allivargu second question answer na identify ಮಾಡಿ. What is the second question answer? Most of you are giving answer, so very good children, it is correct. Okay, so live process marathon series PDF ಕೇಳ್ತಾ ಇದ್ದೀರಾ? I will send today night. Okay, ಕಳಿಸ್ಕೊಡ್ತೀನಿ. ಇವತ್ತಿನ marathon series ದು ಆಲ್ರೆಡಿ ನಾನು PDF ಮಾರ್ನಿಂಗ್ ಗೆ ಶೇರ್ ಮಾಡಿದ್ದೀನಿ. We are left with live process, ಅದನ್ನ ಶೇರ್ ಮಾಡ್ತೀನಿ. Okay, so what I'm saying is, the second question, that is, the black and white photography is based on the following principle. The options are: chemical undergo a chemical change by heat, chemicals undergo change by light, chemicals undergo change by electricity,
ಕೆಮಿಕಲ್ಸ್ ಅಂಡರ್ಗೋ ಚೇಂಜ್ ಬೈ ಆಕ್ಷನ್ ಆಫ್ ಡೈಲ್ಯೂಟ್ ಆಸಿಡ್ ಅಂತ ಇದೆ. ನೋಡಿ, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಅಂತ ಇದೆ. ನೆನ್ಪಿಟ್ಕೊಳ್ಳಿ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಯು ಆಲ್ ಹ್ಯಾವ್ ಲರ್ನ್ಡ್ ಅಬೌಟ್ ದ ಫೋಟೋಲೈಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಫೋಟೋ ಅಂತ ಹೇಳಿದಾಗ ವಿ ಮಸ್ಟ್ ಆಲ್ವೇಸ್ ಫೋಕಸ್ ಆನ್ ದ ಲೈಟ್. ಫೋಟೋ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಲೈಟ್ ಅಂತ ಅರ್ಥ. ದ ರೈಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಏನಾಗಿದೆ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಕ್ಲಿಯರ್ ಆಯ್ತಾ? ಓಕೆ. ಸೊ 14th ಕ್ವಶನ್, ಸಮ್ ಸ್ಟೂಡೆಂಟ್ಸ್ ಆರ್ ಟೆಲಿಂಗ್ ಮ್ಯಾಮ್ ವಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ರಿಪೀಟ್ ಮಾಡ್ತೀನಿ ನೋಡಿ. ಯು ಮಸ್ಟ್ ನೋ ವೈ ಈಸ್ ದ ಮೆಟಲ್ ಕಲೆಕ್ಟ್ ಅಟ್ ದ ಕ್ಯಾಥೋಡ್. ಕ್ಯಾಥೋಡ್ ಹತ್ರ ಯಾಕೆ ಮೆಟಲ್ ಕಲೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಿರಬೇಕು. ಯಾಕೆ ಅಂದ್ರೆ ಫಸ್ಟ್ ನಿಮ್ಗೆ ಇದ್ರದ್ದು ಚಾರ್ಜ್ ಗೊತ್ತಿರಬೇಕು. ಆನೋಡ್ ಇಸ್ ಪಾಸಿಟಿವ್, ಕ್ಯಾಥೋಡ್ ಇಸ್ ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಆಗಿರೋದ್ರಿಂದ ಏನಾಗುತ್ತೆ, ಪಾಸಿಟಿವ್ ಥಿಂಗ್ಸ್ ಆಲ್ವೇಸ್ ಮೂವ್ ಟುವರ್ಡ್ಸ್ ನೆಗೆಟಿವ್ ಅಂಡ್ ನೆಗೆಟಿವ್ ಥಿಂಗ್ಸ್ ಆಲ್ವೇಸ್ ಮೂವ್ ಟುವರ್ಡ್ಸ್ ಪಾಸಿಟಿವ್. ಇದು ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿರೋದ್ರಿಂದ ಮೆಟಲ್ಸ್ ಏನಾಗಿದೆ, ಮೆಟಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಎಲೆಕ್ಟ್ರೋ ಪಾಸಿಟಿವ್. ಮೆಟಲ್ಸ್ ನ ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದೇ ಲೂಸ್ ಎಲೆಕ್ಟ್ರಾನ್. ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಏನ್ ಹೇಳ್ತೀವಿ, ದೇ ಲೂಸ್ ಎಲೆಕ್ಟ್ರಾನ್. ಸೊ ಅದರಿಂದ ಏನಾಗ್ತಾ ಇದೆ, ಈ ಪಾಸಿಟಿವ್ ಥಿಂಗ್ ಏನಾಗ್ತಾ ಇದೆ, ನೆಗೆಟಿವ್ ಥಿಂಗ್ ಅನ್ನ ಅಟ್ರಾಕ್ಟ್ ಮಾಡ್ತಿರೋದ್ರಿಂದ ಮೆಟಲ್ಸ್ ಕಲೆಕ್ಟ್ ಆಲ್ವೇಸ್ ಅಟ್ ಆನೋಡ್. ಸೊ ಆನ್ಸರ್ ಬಂದು ಎಲೆಕ್ಟ್ರೋ ಪಾಸಿಟಿವ್ ಆಗಿದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿ ಈಗ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ, ಅರ್ಥ ಆಗ್ತಿದೆ ಹೇಳ್ಕೊಡ್ತಿರೋದು ಅಂದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್ ಅಂತ ಕೇಳ್ತಾ ಇದ್ದಾರೆ. ಸೈಕ್ಲೋಹೆಕ್ಸೇನ್ ನಿಮ್ಗೆ ನೆನಪಿದೆ ಅನ್ಕೋತೀನಿ ಸ್ಟ್ರಾಂಗ್ ಆಗಿ. ಮ್ಯಾರಥಾನ್ ಸೀರೀಸ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಿದೆ ನಿಮ್ಗೆ. ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಜನ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸೈಕ್ಲೋಹೆಕ್ಸೇನ್ ಫಾರ್ಮುಲಾ ಮತ್ತೆ ಈಥೀನ್ ಫಾರ್ಮುಲಾ, ದಟ್ ಮೀನ್ಸ್ ಈಥೀನ್ ಅಂದ್ರೆ ವಿ ಸೇ ಆಲ್ಕೀನ್. ಸೊ ಆಲ್ಕೀನ್ ಫಾರ್ಮುಲಾ, ದ ಫಾರ್ಮುಲಾ ಆಫ್ ಆಲ್ಕೀನ್ and the formula of alkene and the formula of cyclohexane. cyclohexane ಗೂ ಮತ್ತೆ alkene ಗೂ ಕೂಡ ಸೇಮ್ ಫಾರ್ಮುಲಾ ಇದೆ. ದಟ್ ಈಸ್ CnH2n. ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ಕ್ವಶನ್ ಕೂಡ ಕೇಳ್ಬೋದು. ಓಕೆ, ನೇಮ್ 2 ಹೈಡ್ರೋಕಾರ್ಬನ್ ಗ್ರೂಪ್ ವಿಚ್ ಹ್ಯಾಸ್ ದ ಫಾರ್ಮುಲಾ CnH2n ಅಂತ ಕೇಳ್ಬೋದು. ಓಕೆ, ನೇಮ್ 2 ಹೈಡ್ರೋಕಾರ್ಬನ್ ಗ್ರೂಪ್ ವಿಚ್ ಹ್ಯಾಸ್ ದ ಫಾರ್ಮುಲಾ CnH2n ಅಂತ ಕೇಳ್ಬೋದು. ಓಕೆ, ಸೊ ನೀವು ಆಗ ನೆನ್ಪಿಟ್ಕೊಳ್ಬೇಕು CnH2n ಇರುವಂತ 2 ಗ್ರೂಪ್ ಯಾವುದು ಅಂತಂದ್ರೆ ಒಂದು ಆಲ್ಕೀನ್ ಆಗಿದೆ, ಇನ್ನೊಂದು ಸೈಕ್ಲೋ ಆಲ್ಕೇನ್ ಆಗಿದೆ. ಒಂದು ಆಲ್ಕೀನ್ ಆಗಿದೆ, ಇನ್ನೊಂದು ಸೈಕ್ಲೋ ಆಲ್ಕೇನ್ ಆಗಿದೆ. ಕ್ಲಿಯರ್ ಆಯ್ತಲ್ಲ? ಸೊ ಐ ಥಿಂಕ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ CnH2n ಇರುವಂತದ್ದು ಆಲ್ಕೀನ್ ಮತ್ತೆ ಸೈಕ್ಲೋ ಆಲ್ಕೇನ್. ಸೈಕ್ಲೋ ಹೆಕ್ಸೇನ್ ಕೊಟ್ಟಿದ್ದಾರೆ ಇಲ್ಲಿ. ಹೆಕ್ಸ್ ಅಂದ್ರೆ ಏನಾಗಿದೆ, ಈಗ ಹೆಕ್ಸ್ ಅಂದ್ರೆ ವ್ಯಾಲ್ಯೂ 6 ಆಗಿದೆ. ಸೊ 6 ವ್ಯಾಲ್ಯೂನ ಎನ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆಗ ಏನಾಗುತ್ತೆ, C6 ಆಗುತ್ತೆ. H2 into n ಅಂದ್ರೆ 2 into 6 ಆಗುತ್ತೆ. ಸೊ ಇಟ್ ಬಿಕಮ್ಸ್ C6. H 2 ಏನಾಗುತ್ತೆ, 12 ಆಗುತ್ತೆ. ದ ಆನ್ಸರ್ ಈಸ್ H12 ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ದ ಆನ್ಸರ್ ಈಸ್ ಆಪ್ಷನ್ ಸಿ. ಯಾಕೆ ಆಪ್ಷನ್ ಸಿ ಅಂತ ನಿಮ್ಗೆ ಗೊತ್ತಿರಬೇಕು. ಆಪ್ಷನ್ ಸಿ ಯಾಕೆ ಇಲ್ಲಿ ಆನ್ಸರ್ ಆಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ cyclohexane is nothing but C6H12 because it's the general formula. The general formula of cyclohexane is CnH2n ಅಂತ ಹೇಳ್ತೀವಿ. What is the general formula of cyclohexane? The cyclohexane general formula is CnH2n ಅಂತ ಹೇಳ್ತೀವಿ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಈ ತರದ ಒಂದು ಕ್ವಶನ್ಸ್ ಅನ್ನ ಯು ಹ್ಯಾವ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಅಂಡ್ ಅನಲೈಸ್. ನೀವು ಇದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಬೇಕು. ಕ್ಲಿಯರ್ ಆಯ್ತಲ್ಲ? ಲೆಟ್ಸ್ ಗೋ ಫಾರ್ ನಾವು 1 ಮಾರ್ಕ್ ಕ್ವಶನ್. ಸೊ 1 ಮಾರ್ಕ್ ಕ್ವಶನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಓಕೆ, ಎಸ್. ಸೊ ಸಮ್ ಆಫ್ ಯು ಆರ್ ಆಸ್ಕಿಂಗ್ ಮ್ಯಾಮ್ ಝೆನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಸಾಕಾ, ಒಳ್ಳೆ ಮಾರ್ಕ್ಸ್ ಬರುತ್ತಾ ಅಂತ ಕೇಳ್ತಾ ಇದ್ರೆ, ನೋಡಿ ಝೆನ್ ಪೇಪರ್ ನ ಯಾಕೆ ನಾನು ಸಾಲ್ವ್ ಮಾಡ್ತಾ ಇದೀನಿ ಅಂತ ರೀಸನ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ. ಈಗ ನೀವು 100% ಕಾನ್ಸೆಪ್ಟ್ ಗೆ ಪ್ರಿಪೇರ್ ಆಗಿದ್ದೀರಾ, ಬಟ್ ಏನಾಗ್ತದೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ. ವೈ ಆರ್ ಯು ಫೀಲಿಂಗ್ ದಿಸ್? ಯಾಕೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದೆ, ಬಟ್ ಆ ಕಾನ್ಸೆಪ್ಟ್ ನ ಯಾವ ಕ್ವೆಶ್ಚನ್ಗೆ ಹೇಗ್ ಬರಿಬೇಕು ಅನ್ನೋ ಐಡಿಯಾ ಇರೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಸಜೆಸ್ಟಿಂಗ್ ಯು ಟು ಗೋ ಥ್ರೂ ದ ಝೆನ್ ಪೇಪರ್. ಒಂದಷ್ಟು ಝೆನ್ ಪೇಪರ್ಸ್ ಅಲ್ಲಿರುವಂತ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ವಾಟ್ ಎವರ್ ವಿ ಸೇ ದ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಈ ರೀತಿಯ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ಥಿಂಕಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೊಡುವಂತ ಕ್ವಶನ್ಗೆ ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ದಟ್ ಈಸ್ ಅ ಮೇನ್ ಇಂಟೆನ್ಷನ್. ಕ್ಲಿಯರ್ ಆಗ್ತಿದೆ ಅಲ್ವಾ? ಸೊ ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್. ನೋಡಿ 1 ಮಾರ್ಕ್ ಕ್ವಶನ್ ನೋಡೋಣ.
ವಿಚ್ ಈಸ್ ದ ಅಯೋನಿಕ್ ಎಂಡ್ ಆಫ್ ದ ಮಿಸೆಲ್ ಫಾರ್ಮ್ಡ್ ಬೈ ದ ಸೋಪ್ ಇನ್ ವಾಟರ್ ಅಂತ ಇದೆ. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ, ಸೋಪ್ಗೆ 2 ಎಂಡ್ ಇದೆ. ಸೋಪ್ ಹ್ಯಾಸ್ 2 ಎಂಡ್. ಸೋಪ್ ನ ಒಂದು ಸ್ಟ್ರಕ್ಚರ್ ಬರ್ದಾಗ ನೋಡಿ ಈ ರೀತಿ ಕಾಣುತ್ತೆ. ಸೋಪ್ ಹ್ಯಾಸ್ 2 ಎಂಡ್ ಇದೆ. ಇದನ್ನ ನಾವು ಅಯೋನಿಕ್ ಎಂಡ್ ಅಂತ ಹೇಳ್ತೀವಿ. ದ ಫಸ್ಟ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅಯೋನಿಕ್ ಎಂಡ್ ಅಂತ ಹೇಳ್ತೀವಿ. ಈ ಒಂದು ಪಾರ್ಟ್ ನ ವಿ ವಿಲ್ ಕಾಲ್ ಇಟ್ ಆಸ್ ಕಾರ್ಬಾಕ್ಸಿಲಿಕ್ ಎಂಡ್. ಅಯೋನಿಕ್ ಎಂಡ್ ಮತ್ತೆ ಕಾರ್ಬಾಕ್ಸಿಲಿಕ್ ಎಂಡ್ ಅಂತ ಹೇಳಿ ಕರಿತೀವಿ. ವಿಚ್ ಈಸ್ ದ ಅಯೋನಿಕ್ ಎಂಡ್ ಆಫ್ ದ ಮಿಸೆಲ್ ಫಾರ್ಮ್ಡ್ ಬೈ ದ ಸೋಪ್ ಇನ್ ವಾಟರ್. ವಾಟ್ ಈಸ್ ದ ರೋಲ್ ಇನ್ ದ ಕ್ಲೆನ್ಸಿಂಗ್ ಆಫ್ ಆಯಿಲಿ ಡರ್ಟ್ ಅಂತ ಕೇಳ್ತಾ ಇದ್ದಾರೆ. ದಿ ಅಯೋನಿಕ್ ಎಂಡ್ ಈ ಪಾರ್ಟ್ ಆಗಿದೆ ಅಂಡ್ ದಿಸ್ ಪಾರ್ಟ್ ಇಸ್ ಕಾಲ್ಡ್ as carboxylic end. The ionic end of the soap micelle, either they have sodium ಇರುತ್ತೆ ಅಥವಾ potassium ಇರುತ್ತೆ. Ionic end either have sodium or potassium. Okay, so they attach themselves to the water molecules. Ionic end ಯಾಕೆ ವಾಟರ್ ಮಾಲಿಕ್ಯೂಲ್ಸ್ ಗೆ ಅಟ್ಯಾಚ್ ಆಗುತ್ತೆ? ಸಿ ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಕ್ಲೋತ್ ಮೇಲೆ ಡರ್ಟ್ ಇದೆ. ಕ್ಲೋತ್ ಮೇಲೆ ಡರ್ಟ್ ಇದ್ದಾಗ ಏನಾಗುತ್ತೆ? ಸೊ ನೀವು ಸೋಪ್ ನ ಹಾಕಿ ಬಕೆಟ್ ಅಲ್ಲಿ ಇಮರ್ಸ್ ಮಾಡಿದಾಗ ಏನಾಗುತ್ತೆ? ಇಟ್ ಫಾರ್ಮ್ಸ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ಈ ರೀತಿ ಒಂದು ಅಗ್ರಿಗೇಟ್ ಸ್ಟ್ರಕ್ಚರ್ ನ ಫಾರ್ಮ್ ಮಾಡುತ್ತೆ. ಇದನ್ನೇ ನಾವೇನಂತ ಹೇಳ್ತೀವಿ ಅಂದ್ರೆ ಮಿಸೆಲ್ಸ್ ಅಂತ ಹೇಳ್ತೀವಿ. ಈ ರೀತಿಯ ಸ್ಟ್ರಕ್ಚರ್ಸ್ ನ ನಾವೇನಂತ ಹೇಳ್ತೀವಿ? ವಿ ಕಾಲ್ ದಿಸ್ ಸ್ಟ್ರಕ್ಚರ್ಸ್ ಆಸ್ ಮಿಸೆಲ್. ಸೊ ವಾಟ್ ಡು ವಿ ಕಾಲ್ ದಿಸ್ ಸ್ಟ್ರಕ್ಚರ್ಸ್ ಆಸ್? ವಿ ವಿಲ್ ಕಾಲ್ ದಿಸ್ ಸ್ಟ್ರಕ್ಚರ್ಸ್ ಆಸ್ ಮಿಸೆಲ್ಸ್. ಇದನ್ನ ನಾವು ಮಿಸೆಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಯಾಕೆ ಇದನ್ನ ನಾವು ಮಿಸೆಲ್ಸ್ ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಸಿ this part is called as ionic end and this is called as carboxylic end. Ionic end is always hydrophilic. ನೋಡಿ ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಯೋನಿಕ್ ಎಂಡ್ ಇಸ್ ಕಾಲ್ಡ್ ಆಲ್ವೇಸ್ ಹೈಡ್ರೋಫಿಲಿಕ್. ಯಾಕೆ ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ ಅಂದ್ರೆ, ಹೈಡ್ರೋ ಅಂದ್ರೆ ವಾಟರ್, ಫಿಲಿಕ್ ಅಂದ್ರೆ ಲವ್ ಅಂತ. ಓಕೆ, ಹೈಡ್ರೋ ಅಂದ್ರೆ ವಾಟರ್, ಫಿಲಿಕ್ ಅಂದ್ರೆ ಲವ್ ಅಂತ. ಸೊ ಅಯೋನಿಕ್ ಎಂಡ್ ಆಲ್ವೇಸ್ ಇಸ್ ಹೈಡ್ರೋಫಿಲಿಕ್. ಇಟ್ ಆಲ್ವೇಸ್ ಅಟ್ರಾಕ್ಟ್ ಟುವರ್ಡ್ಸ್ ದ ವಾಟರ್. whereas ಕಾರ್ಬಾಕ್ಸಿಲಿಕ್ ಎಂಡ್ ಏನಾಗಿರುತ್ತೆ, ಇಟ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಹೈಡ್ರೋಫೋಬಿಕ್ ಎಂಡ್ ಅಂತ ಹೇಳ್ತೀವಿ. ಕಾರ್ಬಾಕ್ಸಿಲಿಕ್ ಎಂಡ್ ಇಸ್ ಕಾಲ್ಡ್ ಆಸ್ ಹೈಡ್ರೋಫೋಬಿಕ್ ಎಂಡ್. ಇದನ್ನ ಹೈಡ್ರೋಫೋಬಿಕ್ ಎಂಡ್ ಅಂತ ಹೇಳ್ತೀವಿ. ಯಾಕೆ ಇದನ್ನ ಹೈಡ್ರೋಫೋಬಿಕ್ ಎಂಡ್ ಅಂತ ಹೇಳ್ತೀವಿ ಅಂದ್ರೆ, ಇಟ್ ಈಸ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಫಿಯರ್ ಟುವರ್ಡ್ಸ್ ದ ವಾಟರ್. ಫೋಬಿಯಾ ಅಂದ್ರೆ ಭಯ ಅಂತ ಹೇಳ್ತೀವಿ. ಓಕೆನಾ? ಫೋಬಿಯಾ ಇಸ್ ನಥಿಂಗ್ ಬಟ್ ಸ್ಕೇರ್. ಸೊ ಇಟ್ ಇಸ್ ಆಲ್ವೇಸ್ ಹ್ಯಾವಿಂಗ್ ಸ್ಕೇರ್ಸಿಟಿ ಟುವರ್ಡ್ಸ್ ದ ವಾಟರ್. ಇಟ್ ಇಸ್ ಆಲ್ವೇಸ್ ಹ್ಯಾವಿಂಗ್ ದ ಸ್ಕೇರ್ಸಿಟಿ ಟುವರ್ಡ್ಸ್ ದ ವಾಟರ್. ಸೊ ಅಯೋನಿಕ್ ಎಂಡ್ ಇಸ್ ಹೈಡ್ರೋಫಿಲಿಕ್ ಅಂಡ್ ಕಾರ್ಬಾಕ್ಸಿಲಿಕ್ ಎಂಡ್ ಇಸ್ ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಸೊ ಏನಾಗ್ತಾ ಇದೆ? ದೇ ಬೋತ್ join like this to the dirt and form an aggregate like structure called as micelle. ಇದನ್ನ ಮಿಸೆಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಅಯೋನಿಕ್ ಎಂಡ್ ಏನ್ ಮಾಡುತ್ತೆ? ಇಟ್ ವಿಲ್ ಪುಲ್ಸ್ ಔಟ್ ದ ಎಮಲ್ಸಿಫೈಡ್ ಫ್ಯಾಟ್. ಇಲ್ಲಿ ಏನ್ ಆಯಿಲ್ ಅಥವಾ ಡರ್ಟ್ ಇದೆ ಇದನ್ನ ಇದು ಪುಲ್ ಮಾಡುತ್ತೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ, ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ವಾಟ್ ಈಸ್ ಅಯೋನಿಕ್ ಎಂಡ್? Ionic end is the hydrophilic end which always contains sodium or potassium ಅಂತ ಬರಿಬೇಕು. Okay, and next ಏನ್ ಕೇಳಿದ್ದಾರೆ? what is ionic end of the micelle formed by the soap in water? so ionic end ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. what is the role of cleansing of oil and dirt ಅಂತ ಕೇಳಿದ್ದಾರೆ. ಸೊ ನೀವು ಬರಿಬೇಕು. ionic end ಏನಾಗುತ್ತೆ? ಹೈಡ್ರೋಫಿಲಿಕ್ ಆಗಿದೆ ಅಂಡ್ ಕಾರ್ಬಾಕ್ಸಿಲಿಕ್ ಎಂಡ್ ಹೈಡ್ರೋಫೋಬಿಕ್ ಆಗಿದೆ. ಅಯೋನಿಕ್ ಎಂಡ್ ಏನ್ ಮಾಡುತ್ತೆ? ಇಟ್ ಪುಲ್ಸ್ ಔಟ್ ದ ಎಮಲ್ಸಿಫೈಡ್ ಫ್ಯಾಟ್ ಅಂತ ಬರಿಬೇಕಾಗಿದೆ. ಕ್ಲಿಯರ್ ಆಯ್ತಾ? ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. Are you all clear with this, children? Clear with this? Shall we go for next question? Shall we go for next question, everyone? Okay. So I think one of the ID with Kondaya has already given the answer, followed by Indira ID is also giving the answer for next question. The next question is, write the balanced equation of the chemical reaction taking place when a small piece of sodium metal is added to water ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿಯ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಹೌ ಡು ಯು ಸಾಲ್ವ್ ದಿಸ್ ಕೈಂಡ್ ಆಫ್ ಕ್ವಶನ್? ರೈಟ್ ಅ ಬ್ಯಾಲೆನ್ಸ್ಡ್ ಇಕ್ವೇಶನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಟೇಕಿಂಗ್ ದ ಪ್ಲೇಸ್ ವೆನ್ ಸ್ಮಾಲ್ ಪೀಸ್ ಆಫ್ ಸೋಡಿಯಂ ಮೆಟಲ್ ಇಸ್ ಆಡೆಡ್ ಟು ವಾಟರ್. ಸೊ ಏನ್ ಮಾಡ್ತೀರಾ? ಸೋಡಿಯಂ ಮೆಟಲ್ ತಗೊಳ್ಳಿ, ಟೇಕ್ ಸೋಡಿಯಂ ಮೆಟಲ್ ಅಂಡ್ ಆಡ್ ದಿಸ್ ಸೋಡಿಯಂ ಮೆಟಲ್ ಟು ವಾಟರ್. ಸೋಡಿಯಂ ಮೆಟಲ್ ನ ವಾಟರ್ ಗೆ ಆಡ್ ಮಾಡಿ. ಸೊ ಸೋಡಿಯಂ ನ ವಾಟರ್ ಗೆ ಆಡ್ ಮಾಡಿದ್ರೆ ಏನಾಗುತ್ತೆ? ಮೆಟಲ್ ವೆನ್ ಇಟ್ ರಿಯಾಕ್ಟ್ ವಿತ್ ದಿಸ್ ವಾಟರ್ ಇಟ್ ಫಾರ್ಮ್ಸ್ ದ ಮೆಟಲ್ ಹೈಡ್ರಾಕ್ಸೈಡ್. ಇಲ್ಲಿ ಏನಾಗುತ್ತೆ? sodium hydroxide NaOH form ಆಗುತ್ತೆ. Along with this a gas is also liberated. That gas is hydrogen gas. Hydrogen gas ಇಲ್ಲಿ ಲಿಬರೇಟ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಲ್ಲ? ಯಾವ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ ಈ ಕೇಸ್ ನಲ್ಲಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಮಾಡೋದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲೇ. ಸೊ ಇಲ್ಲೇನಿದೆ? ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ರಿಯಾಕ್ಟೆಂಟ್ ಸೈಡ್ ಸೋಡಿಯಂ ಹೈಡ್ರೋಜನ್ ವಾಟರ್ ಇದೆ, ಪ್ರಾಡಕ್ಟ್ ಸೈಡ್ ಕೂಡ ನಿಮ್ಗೆ ಸೋಡಿಯಂ ಹೈಡ್ರೋಜನ್ ವಾಟರ್ ಇದೆ.
ಸೊ ನೆಕ್ಸ್ಟ್ ಫೈಂಡ್ ಔಟ್ ದ ನಂಬರ್ ಆಫ್ ಆಟಮ್. ಸೋಡಿಯಂ 1 ಆಟಮ್ ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಇಲ್ಲಿ ನೋಡಿ ಸೋಡಿಯಂ ಏನಿದೆ 1 ಆಟಮ್ ಇದೆ, ಬಟ್ ಹೈಡ್ರೋಜನ್ 2 + 1 3 ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ, ಬಟ್ ಆಕ್ಸಿಜನ್ ಏನಿದೆ 1 ಆಟಮ್ ಆಫ್ ಆಕ್ಸಿಜನ್ ಇದೆ. ಸೊ ವಿ ಹ್ಯಾವ್ ಮೋರ್ ನಂಬರ್ ಆಫ್ ಆಟಮ್ಸ್ ಆಫ್ ಹೈಡ್ರೋಜನ್. We have more number of atoms of hydrogen where in the which side, in the product side. So now reactant side na balance ಮಾಡಬೇಕು. So ಇಲ್ಲಿ 3 ಅಂತೂ ಮಾಡಕ್ಕಾಗಲ್ಲ. What you can do is you can do 4. Always you can do the 4 when it is having the even number. So 2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, you get 4 here. So hydrogen ಮುಂದೆ 2 ನ ಆಡ್ ಮಾಡಿ ಆಗ ಏನಾಗುತ್ತೆ, 2 2s are 4 atoms of hydrogen ಆಗುತ್ತೆ, and 2 into O ಏನಾಗುತ್ತೆ, 2 atoms of oxygen ಆಗುತ್ತೆ. ಸೋಡಿಯಂ ನೋಡಿ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ಈಗ. ಸೊ ನೆಕ್ಸ್ಟ್ ನೋಡಿ ಈಗ ಹೈಡ್ರೋಜನ್ ಇನ್ಕ್ರೀಸ್ ಆಯ್ತು, ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಡಿಕ್ರೀಸ್ ಆಗಿದೆ. ವಾಟ್ ಯು ಡೂ ಇಸ್ ಯು ವಾಂಟ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಂಡ್ ಆಲ್ಸೋ ರೈಟ್ 2 ಇನ್ ಫ್ರಂಟ್ ಆಫ್ ದಿಸ್. ಏನಾಗುತ್ತೆ 2 ಇಂಟು ಎನ್ ಎ, ಇಲ್ಲಿ ಈಗ ಏನಾಗುತ್ತೆ 2 ಎನ್ ಎ ಆಗುತ್ತೆ. ಸೊ 2 ಇಂಟು ಹೈಡ್ರೋಜನ್, 2 ಹೈಡ್ರೋಜನ್ ಪ್ಲಸ್ 2 ಹೈಡ್ರೋಜನ್ ಏನಾಯ್ತು, 4 ಹೈಡ್ರೋಜನ್ ಆಯ್ತು. ಸೊ 2 ಇಂಟು ಆಕ್ಸಿಜನ್ ಏನಾಯ್ತು, 2 ಟೈಮ್ಸ್ ಆಕ್ಸಿಜನ್ ಆಯ್ತು. Now that hydrogen is balanced, oxygen is balanced, sodium is not balanced. So to balance sodium, 2 write 2 in front of sodium, again ಆಯ್ತು ಸೋಡಿಯಂ ಕೂಡ ಬ್ಯಾಲೆನ್ಸ್ ಆಗಿದೆ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಈ ಲೆಸನ್ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಕ್ಲಿಯರ್ ಆಯ್ತಾ? ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಎವ್ರಿ ಬಿಟ್ ಆಫ್ ಸ್ಟೆಪ್ ನ ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನೀವು ಅದನ್ನೆಲ್ಲ ನೋಡಿದ್ದೀರಾ ಅನ್ಕೋತೀನಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಆ ವಿಡಿಯೋ ನೋಡಿದ್ರೆ ಔಟ್ ಆಫ್ ಔಟ್ ಬರುತ್ತೆ ನಿಮ್ಗೆ ಆ ಲೆಸನ್ ಇಂದ. ಓಕೆ, ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ ಇದಂತೂ ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಕೇಳುವಂತ ಕ್ವಶನ್, ತುಂಬಾ ಟೈಮ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಆಂಫೋಟರಿಕ್ ಆಕ್ಸೈಡ್ಸ್ ಅಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಆಂಫೋಟರಿಕ್ ಆಕ್ಸೈಡ್ಸ್ ಅಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ಆಂಫೋಟರಿಕ್ ಆಕ್ಸೈಡ್. Amphoteric oxides are nothing but the metal oxides. See, if the metal oxide which react with both acid and base ಅಂತ ಹೇಳ್ತೀವಿ. Metal oxide which react with both the ಏನಾಗುತ್ತೆ, ಆಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. Metal oxide which react with both acid and base to gives rise to salt and water. ನೋಡಿ ಈ ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗೋದು ಕೂಡ ಏನಾಗುತ್ತೆ, ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಸಿಮಿಲರ್ಲಿ ಈ ಮೆಟಲ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೂ ಕೂಡ ಏನಾಗುತ್ತೆ, ಸಾಲ್ಟ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. So the metal oxide which react with both acid and base which gives rise to salt and water we will called as amphoteric oxide. Can anybody tell me what is the example for amphoteric oxides? Can anybody tell me what is the example for amphoteric oxides? Amphoteric oxides andre enu, what is mean by amphoteric oxides? Can anybody tell me what is mean by amphoteric oxide? Amphoteric oxides ge example ಗೊತ್ತಿದ್ಯಾ? ದೇವರಾಜ್ ಅಲ್ಯೂಮಿನಿಯಂ ಅಂತ ಹೇಳ್ತಾ ಇದ್ರ, ನಾಟ್ ಅಲ್ಯೂಮಿನಿಯಂ, ಇಟ್ ಶುಡ್ ಬಿ ಅ ಮೆಟಲ್ ಆಕ್ಸೈಡ್ ಆಗಿರ್ಬೇಕು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಫಾಲೋಡ್ ಬೈ ಮನ್ಸೂರ್, ಬಿರಾದರ್, ಅಮೃತ, ದೇವರಾಜ್, ಪ್ರಸಾದ್, ಓಕೆ, ಅಂಡ್ ಕೊಂಡಯ್ಯ ಐಡಿಯಿಂದ ಸುಮಾರು ಜನ ತುಂಬಾ ಆನ್ಸರ್ ಕೊಡ್ತಾ ಇದ್ದೀರಾ. ರೈಟ್ ಆನ್ಸರ್ ನಿಮಗೆ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಹೇಳಿದಾಗ ಎಕ್ಸಾಂಪಲ್ ಬಂದು ನಿಮ್ಗೆ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಮತ್ತೆ ಜಿಂಕ್ ಆಕ್ಸೈಡ್ ZnO, ಇದಿಷ್ಟು ಕೂಡ ಎಕ್ಸಾಂಪಲ್ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಎರಡು ಕೂಡ ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೋಡಿ ನೆಕ್ಸ್ಟ್ ಕ್ವಶನ್ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲುಕ್ ಅಟ್ ದಿಸ್ ಕ್ವಶನ್. ಸೊ ವಾಟ್ ದೇ ಹ್ಯಾವ್ ಗಿವನ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ ಕ್ವಶನ್, ಓಕೆ, ಐ ಥಿಂಕ್ ಈಗ ನಿಮ್ಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗಿದೆ ಅನ್ಕೋತೀನಿ. ಸೊ ಐ ಆಮ್ ಜಸ್ಟ್ ನೌ ಮೂವಿಂಗ್ ಫಾರ್ವರ್ಡ್ ಫಾರ್ 2 ಮಾರ್ಕ್ ಕ್ವಶನ್. ಓಕೆ, ಲೆಟ್ ಮಿ ಮ್ಯಾಕ್ಸಿಮೈಸ್ ಲಿಟಲ್ ಬಿಟ್, ನಾವು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡೋಣ. Just a minute. Okay. Yes. I think now you can clearly see the question. Okay. So now we are entering to 2 marks section. 2 marks section ಅಲ್ಲಿ first question ಯಾವುದು ಅಂತ ನೋಡೋಣ. So let us look at the first question. Mention the similarities or the difference between cyclohexane ಮತ್ತೆ benzene ಅಂತ ಕೇಳಿದ್ದಾರೆ. Mention the similarities and difference between the cyclohexane and benzene. ಅಂದ್ರೆ cyclohexane ಗೂ benzene ಗೂ ಎರಡಕ್ಕೂ ಇರುವಂತ ಡಿಫರೆನ್ಸ್ ಏನು. ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಸೊ ನಿಮಗೆ ಪ್ರತಿಯೊಂದು ಲೈವ್ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರತಿ ಲೈವ್ ಕೂಡ ನಿಮ್ಗೆ ಒನ್ ಆರ್ ದ ಅದರ್ ವೇ ಫೈನಲ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ತುಂಬಾನೇ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಎಸ್. ಮೆನ್ಷನ್ ದ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್ ಬಿಟ್ವೀನ್
ಸೈಕ್ಲೋಹೆಕ್ಸೇನ್ ಅಂಡ್ ಬೆನ್ಝೀನ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೈಕ್ಲೋಹೆಕ್ಸೇನ್ ಅಂಡ್ ಬೆನ್ಝೀನ್ ಅಂತ ಹೇಳಿದ್ರೆ, ನೋಡಿ ಸೈಕ್ಲೋಹೆಕ್ಸೇನ್ ಆಗಿರ್ಬೋದು, ಬೆನ್ಝೀನ್ ಆಗಿರ್ಬೋದು, ಏನಾಗುತ್ತೆ ಸಿಮಿಲಾರಿಟೀಸ್ ಏನು ನೋಡಿ. ಸಿಮಿಲಾರಿಟೀಸ್ ನೋಡೋದಾದ್ರೆ ಎಸ್ ಅಂತ ಬರಿತೀನಿ ಸಿಮಿಲಾರಿಟೀಸ್ಗೆ, ಡಿಫ್ರೆನ್ಸ್ಗೆ ಡಿ ಅಂತ ಬರಿತೀನಿ. ಓಕೆನಾ. ಸಿಮಿಲಾರಿಟೀಸ್ ಏನು ಅಂದ್ರೆ ಬೋತ್ ದ ಸೈಕ್ಲೋಹೆಕ್ಸೇನ್ ಅಂಡ್ ಬೆನ್ಝೀನ್ ದೇ ಬೋತ್ ಆರ್ ಹೈಡ್ರೋಕಾರ್ಬನ್ಸ್, ಎರಡು ಕೂಡ ಹೈಡ್ರೋಕಾರ್ಬನ್ಸ್. ನೋಡಿ ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ಬರ್ದಾಗ ನಮ್ಗೆ ಈ ರೀತಿ ಕಾಣುತ್ತೆ. ಸೈಕ್ಲೋಹೆಕ್ಸೇನ್ ಬರ್ದಾಗ ನಮ್ಗೆ ಏನಾಗುತ್ತೆ 6 ಕಾರ್ಬನ್ ಆಟಮ್ ಇರುತ್ತೆ. ಸೈಕ್ಲೋಹೆಕ್ಸೇನ್ ಅಂದ್ರೆ 6 ಕಾರ್ಬನ್ ಆಟಮ್ ಇರುತ್ತೆ. ಸೈಕ್ಲೋ ಅಂದ್ರೆ ಕ್ಲೋಸ್ಡ್ ಸ್ಟ್ರಕ್ಚರ್, ಹೆಕ್ಸ್ ಅಂದ್ರೆ 6 ಕಾರ್ಬನ್ ಆಟಮ್, ಏನ್ ಅಂದ್ರೆ ಸಿಂಗಲ್ ಬಾಂಡ್ ಇರುತ್ತೆ. ಓಕೆನಾ. ಸೊ ಇದು ಸೈಕ್ಲೋಹೆಕ್ಸೇನ್. ಸೊ ಎವ್ರಿ ಕಾರ್ಬನ್ ಆಟಮ್ ಶುಡ್ ಹ್ಯಾವ್ ದ 4 ಬಾಂಡ್ಸ್. ಸೊ ಈಗ 2 ಬಾಂಡ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ರಿಮೈನಿಂಗ್ 2 ಬಾಂಡ್ಸ್ ನ ಏನ್ ಮಾಡ್ತಾ ಇದೀವಿ, ವಿ ಆರ್ ಡೀಲಿಂಗ್ ವಿತ್ ದ ಹೈಡ್ರೋಜನ್, ವಿ ಆರ್ ಕಂಪ್ಲೀಟಿಂಗ್ ವಿತ್ ದ ಹೈಡ್ರೋಜನ್. ಸೊ ಈಗ ಏನಾಗ್ತಾ ಇದೆ ಸೈಕ್ಲೋಹೆಕ್ಸೇನ್ ಅಂದ್ರೆ ನೋಡಿ, ಸೈಕ್ಲೋ ಅಂದ್ರೆ ಕ್ಲೋಸ್ಡ್ ಸ್ಟ್ರಕ್ಚರ್, ಹೆಕ್ಸ್ ಅಂದ್ರೆ 6 ಕಾರ್ಬನ್, ರಿಮೈನಿಂಗ್ ಕಾರ್ಬನ್ ಶುಡ್ ಬಿ ಸರೌಂಡೆಡ್ ಬೈ ದ ಹೈಡ್ರೋಜನ್. ಫಾರ್ಮುಲಾ ಏನಾಗಿದೆ C6H12 ಆಗಿದೆ ಸೈಕ್ಲೋಹೆಕ್ಸೇನ್ಗೆ. ವಾಟ್ ಅಬೌಟ್ ಬೆನ್ಝೀನ್? ಸೊ ಬೆನ್ಝೀನ್ ಬರ್ದಾಗ ಏನಾಗುತ್ತೆ, ಬೆನ್ಝೀನ್ಸ್ ಫಾರ್ಮುಲಾ ಇಸ್ ಆಲ್ಸೋ C6H6. ಇಲ್ಲಿ ಬೆನ್ಝೀನ್ ಫಾರ್ಮುಲಾ ಬೆನ್ಝೀನ್ ಫಾರ್ಮುಲಾ ಏನಾಗಿದೆ C6H6 ಆಗಿದೆ. ಸೊ ಇಲ್ಲೇನಾಗಿದೆ 6 ಕಾರ್ಬನ್ ಆಟಮ್ ಇರುತ್ತೆ ಬೆನ್ಝೀನ್ದು, ಬಟ್ ಇದು ಏನಂದ್ರೆ ಅನ್ಸ್ಯಾಚುರೇಟೆಡ್. ನೋಡಿ ಇಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಈ ರೀತಿ ಇರುತ್ತೆ. Now you can see 1 carbon is surrounded by 3 hydrogen, that is 3 bonds. So we are left with 1 bonds. ಆ 1 bond ನ ಹೈಡ್ರೋಜನ್ ಗೆ ಅಟ್ಯಾಚ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಈ 1 ಬಾಂಡ್ ನ ಹೈಡ್ರೋಜನ್ ಗೆ ನಾವೀಗ ಅಟ್ಯಾಚ್ ಮಾಡ್ತಾ ಇದೀವಿ. ಸೊ ಫಾರ್ಮುಲಾ ಏನಾಗಿದೆ C6H6 ಆಗಿದೆ. ಸೈಕ್ಲೋಹೆಕ್ಸೇನ್ದು C6H12 ಫಾರ್ಮುಲಾ ಆದ್ರೆ ಇಲ್ಲಿ ಏನಾಗಿದೆ ಬೆನ್ಝೀನ್ದು C6H6 ಆಗಿದೆ. ಸಿಮಿಲಾರಿಟೀಸ್ ಏನು, ವಾಟ್ ಈಸ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್? ಸಿಮಿಲಾರಿಟೀಸ್ ಏನಂದ್ರೆ ಬೋತ್ ಆರ್ ಹೈಡ್ರೋಕಾರ್ಬನ್ಸ್, ಎರಡು ಕೂಡ ಹೈಡ್ರೋಕಾರ್ಬನ್ಸ್. ಯಾಕೆಂದ್ರೆ ಹೈಡ್ರೋಜನ್ ಅಂಡ್ ಕಾರ್ಬನ್ ಇಂದ ಮಾಡಿರುವಂತ ಚೈನ್ ಆಗಿದೆ. ಬೋತ್ ಆರ್ ಹೈಡ್ರೋಕಾರ್ಬನ್ಸ್ ಅಂಡ್ ಎರಡಕ್ಕೂ ಕೂಡ ಏನಾಗಿದೆ, ದೇ ಹ್ಯಾವ್ ದ ಹೆಕ್ಸಾಗನಲ್ ರಿಂಗ್ ಸ್ಟ್ರಕ್ಚರ್. ಎರಡಕ್ಕೂ ಕೂಡ ರಿಂಗ್ ಸ್ಟ್ರಕ್ಚರ್ ಇದೆ. ಎರಡಕ್ಕೂ ಕೂಡ ಏನಾಗಿದೆ ಹೆಕ್ಸಾಗನಲ್ ರಿಂಗ್ ಸ್ಟ್ರಕ್ಚರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಹೆಕ್ಸಾ ಅಂದ್ರೆ ಏನು 6 ಕಾರ್ಬನ್ ಇಂದ ಮಾಡಿರುವಂತದ್ದು. ದೇ ಬೋತ್ ಹ್ಯಾವ್ ಹೆಕ್ಸಾ ಅಂತ ಶಾರ್ಟ್ ಆಗಿ ಬರಿತೀನಿ, ಹೆಕ್ಸಾಗೊನಲ್ ರಿಂಗ್ ಸ್ಟ್ರಕ್ಚರ್ ಎರಡಕ್ಕೂ ಕೂಡ ಇದೆ. ಸೊ ಏನಾಗಿದೆ, ಇದು ಸಿಮಿಲಾರಿಟಿ ಆಗಿದೆ. ದಿಸ್ ಇಸ್ ಅ ಸಿಮಿಲಾರಿಟಿ ಬಿಟ್ವೀನ್ ದೀಸ್ ಟೂ ಥಿಂಗ್ಸ್. ಸೊ ಈಗ ಏನಾಗಿದೆ, ದೇ ಬೋತ್ ಆಲ್ಸೋ ಹ್ಯಾವ್ ಸಮ್ ಡಿಫರೆನ್ಸ್. ಎರಡಕ್ಕೂ ಕೂಡ ಕೆಲವೊಂದು ಡಿಫರೆನ್ಸ್ ಇದೆ. ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಸೈಕ್ಲೋಹೆಕ್ಸೇನ್ ಅನ್ನೋದು ಏನಾಗಿದೆ, ಸೈಕ್ಲೋಹೆಕ್ಸೇನ್ ಅನ್ನೋದು ಸ್ಯಾಚುರೇಟೆಡ್. ನೀವು ಬರಿಬೇಕು ಸೈಕ್ಲೋಹೆಕ್ಸೇನ್, ನಾನು ಫಾರ್ಮುಲಾ ಬರಿತೀನಿ ನೋಡಿ, C6H12. ಸೈಕ್ಲೋಹೆಕ್ಸೇನ್ ಏನಾಗಿದೆ C6H12 ಏನಾಗಿದೆ, ದಿಸ್ ಈಸ್ ಸ್ಯಾಚುರೇಟೆಡ್ ಒನ್. ಸೈಕ್ಲೋಹೆಕ್ಸೇನ್ ಅನ್ನೋದು ಸ್ಯಾಚುರೇಟೆಡ್ ಆಗಿದೆ. ಅರ್ಥ ಆಯ್ತಾ? ಈಗ ಇನ್ನೇನಾಗಿದೆ, ಬೆನ್ಝೀನ್ ಅನ್ನೋದು ಏನಾಗಿದೆ ಅನ್ಸ್ಯಾಚುರೇಟೆಡ್. C6H6 ಬೆನ್ಝೀನ್ ಏನಾಗಿದೆ ಅನ್ಸ್ಯಾಚುರೇಟೆಡ್ ಆಗಿದೆ. ಅರ್ಥ ಆಯ್ತಾ? ಇದು ಡಿಫರೆನ್ಸ್. ಸೈಕ್ಲೋಹೆಕ್ಸೇನ್ ಸ್ಯಾಚುರೇಟೆಡ್ ಆಗಿದ್ರೆ ಏನಾಗಿದೆ, ಈ ಒಂದು ಬೆನ್ಝೀನ್ ಏನಾಗಿದೆ ಅನ್ಸ್ಯಾಚುರೇಟೆಡ್ ಆಗಿದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮ್ಗೆ ಇದು. ಇನ್ನೊಂದು ಡಿಫರೆನ್ಸ್ ಏನ್ ಬರಿಬಹುದು ಅಂದ್ರೆ, ಸೈಕ್ಲೋಹೆಕ್ಸೇನ್ ಅಲ್ಲಿ 18 ಸಿಂಗಲ್ ಬಾಂಡ್ಸ್ ಇದೆ. 18 ಸಿಂಗಲ್ ಬಾಂಡ್ಸ್ ಇದೆ. ಅಬ್ಸರ್ವ್ ಮಾಡಿ ನೋಡಿ, 2, 4, 6, 8, 10, 12, 13, 14, 15, 16, 17, 18 ಸಿಂಗಲ್ ಬಾಂಡ್ಸ್ ಇದೆ. ಬಟ್ ಬೆನ್ಝೀನ್ ಅಲ್ಲಿ ಏನಾಗಿದೆ, ಬೆನ್ಝೀನ್ ಅಲ್ಲಿ 3 ಡಬಲ್ ಬಾಂಡ್ಸ್ ಇದೆ ಅಂಡ್ 9 ಸಿಂಗಲ್ ಬಾಂಡ್ಸ್ ಇದೆ. ನೋಡಿ ಏನೇನೆಲ್ಲ ಸಾಧ್ಯ ಆಗುತ್ತೆ ಡಿಫರೆನ್ಸ್ ಬರೆಯಕ್ಕೆ, ಅದನ್ನೆಲ್ಲ ಕೂಡ ನೀವು ಕ್ಲಿಯರ್ ಆಗಿ ಬರಿಬಹುದು. ಒನ್ ಆಫ್ ದ ಸ್ಟೂಡೆಂಟ್ ಇಸ್ ಟೆಲ್ಲಿಂಗ್ ಮ್ಯಾಮ್ ಕ್ವಶನ್ ಬ್ಲರ್ ಆಗಿ ಕಾಣ್ತಾ ಇದೆ. ನಿಮ್ಮ ವಿಡಿಯೋ ಒಂದು ಕ್ಲಾರಿಟಿ ಚೆಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ನ ಒಂದು ವಿಡಿಯೋ ರೆಸಲ್ಯೂಷನ್ ಅಲ್ಲಿ ಹೈ ರೆಸಲ್ಯೂಷನ್ ಅಂತ ಸೆಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದು ಕ್ಲಿಯರ್ ಆಗಿ ಕಾಣುತ್ತೆ. ಐ ಥಿಂಕ್ ಈ ಕ್ವಶನ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದರ್ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಮಾಡಿ. ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಿದ್ಯಾ? ಅದರ್ ಸ್ಟೂಡೆಂಟ್ಸ್ ಕ್ವಶನ್ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಎಸ್, ಓಕೆ. ಇಫ್ ಇಟ್ ಈಸ್ ಕ್ಲಿಯರ್, ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಈಗ ನಾವು ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ರೈಟ್ ದ ಈಕ್ವೇಶನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ taking place when an ethanoic acid react with the sodium hydroxide. ನೋಡಿ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ತುಂಬಾನೇ ಇಂಪಾರ್ಟೆಂಟ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್ ಇದು. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ರಿಲೇಟೆಡ್ ಆಗಿರುವಂತ ಕ್ವೆಶ್ಚನ್ ಇದಾಗಿದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಿಗೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ವಿಡಿಯೋ ರೆಸಲ್ಯೂಷನ್ ಆ ಕ್ವಾಲಿಟಿ ಇದೆಯಲ್ಲ, ಹೈ ಪಿಕ್ಚರ್ ಕ್ವಾಲಿಟಿಗೆ ಸೆಟ್ ಮಾಡ್ಕೊಳ್ಳಿ. ಹೈ ಪಿಕ್ಚರ್ ಕ್ವಾಲಿಟಿಗೆ ರೈಟ್ ಸೈಡ್ ಅಲ್ಲಿ ಸೆಟ್ಟಿಂಗ್ಸ್ ಬಟನ್ ಇದೆ, ಅಲ್ಲಿ ಹೈ ಪಿಕ್ಚರ್ ಕ್ವಾಲಿಟಿಗೆ ಸೆಟ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ನಿಮ್ಗೆ ವಿಡಿಯೋ ಕಾಣುತ್ತೆ. ಓಕೆನಾ? ಎಸ್. ಸೊ ಎಸ್, ಲೆಟ್ ಮಿ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ 21st ಕ್ವಶನ್. ರೈಟ್ ದ ಈಕ್ವೇಶನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ when an ethanoic acid react with the
ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಸೊ ಹೇಗ್ ಬರೀತೀರಾ? ರೈಟ್ ಎಥನೋಯಿಕ್ ಆಸಿಡ್ ಫಾರ್ಮುಲಾ. ಎಥನೋಯಿಕ್ ಆಸಿಡ್ ಫಾರ್ಮುಲಾ ಬರ್ಕೊಳ್ಳಿ. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಎಥನೋಯಿಕ್ ಆಸಿಡ್? Can anybody tell me what is the formula of ethanoic acid? What is the formula of ethanoic acid? So what is the formula of ethanoic acid? Ethanoic acid na formula ಏನಾಗಿದೆ? What is the formula of ethanoic acid? Yes, some of you are giving right answer. Very good. CH3COOH. CH3COOH ಏನಾಗಿದೆ? It is the formula of ethanoic acid. ನೋಡಿ, ಈ CH3COOH ethanoic acid ಏನಾಗಿದೆ? When it react with ಏನ್ ಕೇಳಿದ್ದಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ಅಂತ ಬರೀರಿ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ಅಂತ ಬರೀರಿ. ಸೊ ಏನಾಗುತ್ತೆ? CH3COO ನೋಡಿ ಹೇಗೆ ಇದು ರಿಯಾಕ್ಟ್ ಆಗುತ್ತೆ ಅಂದ್ರೆ, ಈ ಫಸ್ಟ್ ಪಾರ್ಟ್ ಇದೆ ಅಲ್ವಾ, ಅಬ್ಸರ್ವ್ ಮಾಡಿ. ದಿಸ್ ಫಸ್ಟ್ ಪಾರ್ಟ್ CH3COO ಏನಾಗುತ್ತೆ? ದಿಸ್ ವಿಲ್ ಕಂಬೈನ್ ವಿತ್ Na. ಇದೇನಾಗುತ್ತೆ? Na ಜೊತೆ ಕಂಬೈನ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ? ಇಟ್ ಕಂಬೈನ್ಸ್ ಲೈಕ್ ದಿಸ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಫಾರ್ಮ್ಸ್ CH3COO Na ಫಾರ್ಮ್ ಆಗುತ್ತೆ. CH3COO Na ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಓಕೆ. ಅಲಾಂಗ್ ವಿತ್ ದಿಸ್ ಈಗ ನೋಡಿ, OH ಮತ್ತೆ H ಉಳಿದಿದೆ ಅಲ್ಲ, OH ಮತ್ತೆ H ಕಂಬೈನ್ ಆಗಿ ಏನಾಗುತ್ತೆ? H2O ಆಗುತ್ತೆ. OH ಮತ್ತೆ H ಕಂಬೈನ್ ಆಗಿ ಏನಾಗುತ್ತೆ? H2O ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ವೆರಿ ಸಿಂಪಲ್. ನೋಡಿ ಯಾವ ರೀತಿ ಇದು ಕಂಬೈನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ? ಕಾರ್ಬನ್ ಇನ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ? ಕ್ವೆಶನ್ಸ್ ನೋಡಿ ಇದೇ ರೀತಿ ಏನಾಗುತ್ತೆ ನಿಮ್ಗೆ ಇಕ್ವೇಶನ್ ಬರ್ದಾಗ ಇದೇ ರೀತಿ ಕಂಬೈನ್ ಆಗುತ್ತೆ. ಮೋಸ್ಟ್ ಆಫ್ ದ ಇಕ್ವೇಶನ್ಸ್ ಇದೇ ರೀತಿ ಕಂಬೈನ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಎಸ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೋಡಿ, ದ ಕ್ವೆಶ್ಚನ್ ಈಸ್ ಗಿವ್ ರೀಸನ್ ಫಾರ್ ದ ಫಾಲೋಯಿಂಗ್. ಈಥೇನ್ ಕ್ಯಾನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ದ ಅಡಿಷನ್ ರಿಯಾಕ್ಷನ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಈಥೇನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, 20th ಕ್ವೆಶ್ಚನ್. ಆಪ್ಷನ್ ಬಿಟ್ಬಿಟ್ಟಿದ್ದೀನಾ? ಓಕೆ, fine. Before entering to 22nd question, let me complete this question. Sorry, I have forgot to see this question. What is isomerism ಅಂತ ಕೇಳಿದ್ದಾರೆ ನೋಡಿ. ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಇದು. ಓಕೆನಾ? ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಇದು ನಿಮ್ಗೆ. ಐಸೋಮೆರಿಸಮ್ ಅಂದ್ರು ಒಂದೇ, ಐಸೋಮರ್ ಅಂದ್ರು ಒಂದೇ. ಐಸೋಮೆರಿಸಮ್ ಅಂದ್ರೆ ಏನು? See the compounds which have the same molecular formula ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರೋದನ್ನ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರೋದನ್ನ ನಾವೇನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಐಸೋಮರ್. ಇದನ್ನ ನಾವು ಐಸೋಮರ್ ಅಂತ ಹೇಳಿ ಕರಿತೀವಿ. ರೈಟ್ ದ ಸ್ಟ್ರಕ್ಚರ್ ಆಫ್ ಐಸೋಮರ್ ಆಫ್ ಬ್ಯೂಟೇನ್ ಅಂತ ಹೇಳ್ತೀವಿ. ಸ್ಟೂಡೆಂಟ್ಸ್ ಒಂದನ್ನ ನೆನ್ಪಿಟ್ಕೊಳ್ಳಿ, ಐಸೋಮರ್, ಐಸೋ ಅಂದ್ರೆ ಬ್ರಾಂಚೆಡ್ ಚೈನ್ ಅಂತ. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ಐಸೋಮರ್ ಕೊಡ್ಲಿ, ಐಸೋ ಅಂದ್ರೆ ಏನು? ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್ ಸ್ಟ್ರಕ್ಚರ್. ವಾಟ್ ಇಸ್ ಮೀನ್ ಬೈ ಐಸೋ? ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಗ್ತಿದೆ ಅಲ್ವಾ? ವಾಟ್ ಈಸ್ ಮೀನ್ ಬೈ ಐಸೋ? ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಕ್ವಶನ್ಸ್ ಈಗ. ಸೊ ಸ್ವಲ್ಪ ಮಿನಿಮೈಸ್ ಮಾಡಿದೀನಿ. ಸಮ್ ಸ್ಟೂಡೆಂಟ್ಸ್ ಆರ್ ಟೆಲಿಂಗ್ ಮ್ಯಾಮ್ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಸಿ ದ ಕ್ವಶನ್ಸ್ ಪ್ರಾಪರ್ಲಿ ಅಂತ ಹೇಳ್ತಿದ್ದೀರಾ. ಐ ಥಿಂಕ್ ನವ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ಕೋತೀನಿ. ಓಕೆ, ಸಿ ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್ ಸ್ಟ್ರಕ್ಚರ್. ಐಸೋಮರ್ ಅಂದ್ರೆ ನಾವು ಬ್ರಾಂಚೆಡ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಬ್ರಾಂಚೆಡ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದೇನಾಗಿದೆ? ಯಾವುದೇ ಒಂದು ಸ್ಟ್ರಕ್ಚರ್ ಮಾಡಿದಾಗ ನೀವೇನ್ ಮಾಡ್ಬೇಕು? ಇದನ್ನ ಬ್ರಾಂಚ್ ಮಾಡ್ಬೇಕು. ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಬ್ರಾಂಚ್ ಇಟ್. ನೀವು ಇದನ್ನ ಬ್ರಾಂಚ್ ಮಾಡ್ಬೇಕಾಗುತ್ತೆ. ಸೊ ಈಗ ಬ್ಯೂಟೇನ್ ಕೇಳಿರೋದ್ರಿಂದ ಬ್ಯೂಟ್ ಇಸ್ ನಥಿಂಗ್ ಬಟ್ 4 ಕಾರ್ಬನ್ ಆಟಮ್ಸ್. ಸೊ ನೀವು ಹೇಗ್ ಬರೀತೀರಾ ಅಂದ್ರೆ, ಯು ರೈಟ್ ಲೈಕ್ ದಿಸ್. ಹೇಗ್ ಬರೀತೀರಾ ಅಂದ್ರೆ, ರೈಟ್ 4 ಕಾರ್ಬನ್ ಆಟಮ್ಸ್. ಸೊ ಅದರಲ್ಲಿ 3 ಕಾರ್ಬನ್ ಆಟಮ್ಸ್ ಏನಾಗಬೇಕು? ಸ್ಟ್ರೇಟ್ ಚೈನ್ ಅಲ್ಲಿ ಇರಬೇಕು. 4th ಕಾರ್ಬನ್ ಆಟಮ್ ನ ಬ್ರಾಂಚ್ ಮಾಡಬೇಕು. ಈಗ ಏನಾಗುತ್ತೆ? ರಿಮೈನಿಂಗ್ ಕಾರ್ಬನ್ ಆಟಮ್ ಶುಡ್ ಬಿ ಸರೌಂಡೆಡ್ ಬೈ ದ ಹೈಡ್ರೋಜನ್. ನೋಡಿ ಇಲ್ಲೊಂದು ಹೈಡ್ರೋಜನ್ ಹಾಕಿ, ಹೈಡ್ರೋಜನ್. ನೋಡಿ ಈ ರೀತಿ ಕಂಪ್ಲೀಟ್ ಮಾಡಿ. ಏನ್ ಕೇಳಿದ್ದಾರೆ ಇಲ್ಲಿ? ಐಸೋ ಇಸ್ ನಥಿಂಗ್ ಬಟ್ ಬ್ರಾಂಚೆಡ್. ಬ್ಯೂಟೇನ್ ಇಸ್ ನಥಿಂಗ್ ಬಟ್ C4H10. ದ ಫಾರ್ಮುಲಾ ಆಫ್ ಬ್ಯೂಟೇನ್ ಇಸ್ C4H10. ನೋಡಿ ಬ್ಯೂಟೇನ್ ಫಾರ್ಮುಲಾಸ್, ಐಸೋಬ್ಯೂಟೇನ್ ಫಾರ್ಮುಲಾ ಎರಡು ಒಂದೇ. ಫಾರ್ಮುಲಾ ಆಫ್ ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ ಎರಡು ಒಂದೇ ಆಗಿದೆ. ಅರ್ಥ ಆಯ್ತಾ? ಬಟ್ ಬ್ಯೂಟೇನ್ ಬರ್ದಾಗ ನಾವೇನ್ ಬರಿತೀವಿ? ಬ್ಯೂಟೇನ್ ಬರ್ದಾಗ ನೋಡಿ ಈ ರೀತಿ ಸ್ಟ್ರೇಟ್ ಚೈನ್ ಬರಿತೀವಿ. ಬ್ಯೂಟೇನ್ ಬರೆದ್ರೆ ಈ ರೀತಿ ಸ್ಟ್ರೇಟ್ ಚೈನ್ ಬರಿತೀವಿ. ಬಟ್ ಐಸೋಬ್ಯೂಟೇನ್ ಬರ್ದಾಗ ಏನಾಗುತ್ತೆ ಅಂದ್ರೆ, ಈ ಐಸೋಬ್ಯೂಟೇನ್ ಬರ್ದಾಗ 3 ಕಾರ್ಬನ್ ಅನ್ನ ಸ್ಟ್ರೇಟ್ ಚೈನ್ ಅಲ್ಲಿ ಬರಿತೀವಿ, 1 ಕಾರ್ಬನ್ ಅನ್ನ ಬ್ರಾಂಚ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಎಲ್ರಿಗೂ ಕ್ಲಿಯರ್ ಆಯ್ತಾ? ಸೊ ಡು ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್? ಯಾರಿಗಾದ್ರೂ ಇನ್ನು ಡೌಟ್ ಇದೆಯಾ? ಕ್ಲಿಯರ್ ಆಯ್ತಾ? I just wanted to know, still anybody is having any doubt?
Anyone have doubt related to this? If you don't have any doubt, we'll move for next question. Next question ಗೆ move ಆಗೋಣ. Do you have any doubt? I think clear with this doubt. ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಸಮ್ಟೈಮ್ಸ್ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಏನಾಗುತ್ತೆ, ನಿಮಗೆ ವಿಡಿಯೋ ಕ್ಲಾರಿಟಿ ಇರೋದಿಲ್ಲ. ವಿಡಿಯೋ ರೆಸಲ್ಯೂಷನ್ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ನೋಡಿ. ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಎವ್ರಿ ಒನ್ ಟೆಲ್ ಮಿ, ಕ್ಯಾನ್ ಯು ಆಲ್ ಸಿ ದ ವಿಡಿಯೋ ಕ್ಲಿಯರ್ಲಿ? ಎಲ್ರಿಗೂ ವಿಡಿಯೋ ಕ್ಲಿಯರ್ ಆಗಿ ಕಾಣ್ತಿದ್ಯಾ? ಓಕೆ, ಎಸ್. ಸೊ ಲೆಟ್ ಮಿ ನಾವು ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ ನೋಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, when carbon dioxide gas is passed through lime water. Okay, I think this question is left out. Okay, give reason for the following anta kelta idare. Ethane can undergo substitution reaction but not addition reaction yake anta kelta idare. Definition ಗೊತ್ತಿರಬೇಕು ನಿಮಗೆ. Substitution reaction ದು addition reaction ದು definition ಗೊತ್ತಿರಬೇಕು. Ethane ಅನ್ನೋದು saturated CH4. Ethane ಅನ್ನೋದು saturated. So ethane can undergo substitution reaction ಯಾಕೆ ಅಂದ್ರೆ substitution reaction ಅಲ್ಲಿ ನಾವೇನ್ ಮಾಡ್ತೀವಿ, so we will add chlorine atom to the saturated hydrocarbon. But addition reaction ಯಾಕಾಗಲ್ಲ ಅಂದ್ರೆ addition reaction is nothing but addition of hydrogen to unsaturated hydrocarbon. Addition of hydrogen to unsaturated hydrocarbon ನ ನಾವೇನಂತ ಕರಿತೀವಿ, we will call it as addition reaction. ಅದರಿಂದ ನಾವೇನ್ ಕರಿತೀವಿ, we say ethane can undergo substitution reaction because substitution reaction ಏನಾಗುತ್ತೆ, it will happen for saturated hydrocarbon. But addition reaction ಬಂದು unsaturated hydrocarbon ಆಗುತ್ತೆ, not for the ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಗೆ ಆಗೋದಿಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಲಿಕ್ವಿಡ್ ಹೈಡ್ರೋಕಾರ್ಬನ್ಸ್ ಕೆನ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಯಾಕೆ ನೋಡಿ, ಇದು ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ನಿಮ್ಗೆ. ತುಂಬಾ ಸಿಂಪಲ್ ಆನ್ಸರ್ ಇಲ್ಲಿ. ಲಿಕ್ವಿಡ್ ಹೈಡ್ರೋಕಾರ್ಬನ್ಸ್ ಕೆನ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಯಾಕೆ ಅಂದ್ರೆ ಲಿಕ್ವಿಡ್ ಹೈಡ್ರೋಕಾರ್ಬನ್ಸ್ ಹ್ಯಾವ್ ದ ಕೋವಲೆಂಟ್ ಬಾಂಡ್. ಸೊ ಕಾರ್ಬನ್ ಮಧ್ಯೆ ಏನಿರುತ್ತೆ, ಕೋವಲೆಂಟ್ ಬಾಂಡ್ ಇರುತ್ತೆ. ಸೊ ಕೋವಲೆಂಟ್ ಬಾಂಡ್ ಇದ್ರೆ ಏನಾಗುತ್ತೆ, ಯು ನೋ ದಟ್ ಕೋವಲೆಂಟ್ ಬಾಂಡ್ಸ್ ಇದ್ರೆ ಏನಾಗುತ್ತೆ, ಇಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗಲ್ಲ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಧ್ಯೆ ಏನಾಗಿದೆ, ದೇರ್ ಇಸ್ ಅ ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡ್ ಇದ್ರೆ ಏನಾಗುತ್ತೆ, ಇಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗೋದಿಲ್ಲ. ಸೊ ಡಿಸೋಸಿಯೇಟ್ ಆಗದೆ ಇರೋದ್ರಿಂದ ಏನಾಗುತ್ತೆ, ದೇ ವಿಲ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋದಿಲ್ಲ. ಕ್ಲಿಯರ್ ಆಯ್ತಾ? ಈ ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎವ್ರಿಬಡಿ, ಆರ್ ಯು ಕ್ಲಿಯರ್ ವಿತ್ ದಿಸ್? ಓಕೆ, ಎಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಕಾನ್ಸೆಪ್ಟ್. ನಿಮ್ಗೆ ಯಾವ ರೀತಿ ಕೂಡ ಕ್ವಶನ್ ಅನ್ನ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ಯು ಮಸ್ಟ್ ಬಿ ರೆಡಿ ಟು ಆನ್ಸರ್. ಓಕೆ, ಎಸ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್, ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್, ಇಟ್ ಟರ್ನ್ಸ್ ಮಿಲ್ಕಿ. ವೈ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀವು ಬರೀಬೇಕು. ಫರ್ದರ್ ಕ್ವಶನ್ ಕೂಡ ಓದ್ತೀನಿ ನೋಡಿ. ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಕಂಟಿನ್ಯೂಸ್ಲಿ ಪಾಸ್ಡ್ ಥ್ರೂ ದಿಸ್ milkiness disappear. Why? Write the relevant equation for this reaction ಅಂತ. ತುಂಬಾನೇ ಈಸಿ ಕ್ವಶನ್ ಇದು. ಸೊ ದಿಸ್ ಇಸ್ ಅಗೈನ್ ಫ್ರಮ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್. ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್, ಏನ್ ಬರೀತೀರಾ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಏನ್ ಮಾಡ್ತೀರಾ, ಲೈಮ್ ವಾಟರ್ಗೆ. ದ ಫಾರ್ಮುಲಾ ಈ CaOH2 ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಇದ್ದೀರಾ. ಸೊ ಏನ್ ಸಿಗುತ್ತೆ, ವೆನ್ ಯು ಪಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಟು ಲೈಮ್ ವಾಟರ್, ಯು ಗೆಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ. ಇದನ್ನೇ ನಾವು ಏನಂತ ಹೇಳ್ತೀವಿ, ಮಿಲ್ಕಿ ವೈಟ್ ನೇಚರ್ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಆಸ್ ಮಿಲ್ಕಿ ವೈಟ್ ನೇಚರ್. ಸೊ ಈಗ ಈ ಬಂದಿರುವಂತ ಪ್ರಾಡಕ್ಟ್ ಏನಿದೆ, ದಟ್ ಈಸ್ CaCO3 ಪ್ಲಸ್ H2O. ಇದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಇನ್ನೂ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಇದೀವಿ. ಸೊ ಏನ್ ಹೇಳ್ತಾ ಇದ್ರೆ, ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಕಂಟಿನ್ಯೂಸ್ಲಿ ಪಾಸ್ಡ್ ಥ್ರೂ ದಿಸ್ ಮಿಲ್ಕಿನೆಸ್, ಬಂದಿರುವಂತ ಮಿಲ್ಕಿನೆಸ್ ಗೆ ನಾವೇನ್ ಮಾಡ್ತಾ ಇದೀವಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತಾ ಇದೀವಿ. ಪಾಸ್ ಮಾಡಿದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ದ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮಿಲ್ಕಿ ವೈಟ್ ಡಿಸಪಿಯರ್ ಆಗುತ್ತೆ. ಮಿಲ್ಕಿ ವೈಟ್ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಈ ಎರಡು ಇಕ್ವೇಶನ್ ಅನ್ನ ಎಕ್ಸಾಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಕೇಳ್ತಾ ಇದ್ರೆ, ಸ್ಟೇಟ್ ದ ಫಾಲೋಯಿಂಗ್ ದ ಲಾ ಆಫ್ ಟ್ರಯಾಡ್ಸ್. ನೋಡಿ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ ಕ್ವಶನ್. ನಿಮ್ಗೆ ಗೊತ್ತಿರೋ ಆನ್ಸರ್. ಯೂಶಲಿ ಏನ್ ಓದ್ತಿರ್ತೀರಾ, ನೀವು ಓದ್ಕೊಂಡಿರ್ತೀರಾ ವಾಟ್ ಈಸ್ ಡಾಬರಿನಸ್ ಟ್ರಯಾಡ್ಸ್ ಲಾ. ಡಾಬರಿನಸ್ ಟ್ರಯಾಡ್ಸ್ ಲಾ ಅಂತ ಓದ್ಕೊಂಡಿರ್ತೀರಾ, ಹೌದಲ್ವಾ? ಟ್ರಯಾಡ್ಸ್ ಲಾ ಅಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ಟ್ರಯಾಡ್ಸ್ ಲಾ? ಇಟ್ ಇಸ್ ನಥಿಂಗ್ ಬಟ್ ಡಾಬರಿನರ್ ಟ್ರಯಾಡ್ ಲಾ. ಏನ್ ಹೇಳುತ್ತೆ, ದ ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಈಸ್ ಸಮ್ ಆಫ್ ದ ಆವರೇಜ್ ಆಫ್ ಅದರ್ ಟು ಎಲಿಮೆಂಟ್ಸ್. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ನ ಮ್ಯಾರಥಾನ್ ಸೀರೀಸ್ ನೋಡಿದ್ರೆ ನಿಮ್ಗೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯು ಮಸ್ಟ್ ನೋ ದ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕಂಪ್ಲೀಟ್ಲಿ. So what are they asking? They are asking you to write the law of triads, which is nothing but Dauberiner triad law ಅಂತ ಹೇಳಿ ಕರಿತೀವಿ.
If you are finding this video useful, don't forget to like this video, students. Next ಇಲ್ಲಿ ಕೇಳ್ತಾ ಇದ್ರೆ ಸ್ಟೇಟ್ ದ ಫಾಲೋಯಿಂಗ್ ಲಾ ನಲ್ಲಿ ಸೆಕೆಂಡ್ ಒನ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಡಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಸೇಸ್? ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನ್ ಹೇಳುತ್ತೆ ಅಂದ್ರೆ ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ದ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳುತ್ತೆ. ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ದ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳುತ್ತೆ. ಯಾವ್ದು ಹೇಳುತ್ತೆ? ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳುತ್ತೆ. ಯಾರಿಗೆ ಬ್ಲರ್ ಆಗಿ ಕಾಣ್ತಾ ಇದೆ ದಯವಿಟ್ಟು ನಿಮ್ಮ ಒಂದು ವಿಡಿಯೋ ಏನಿದೆ ನಿಮ್ಮ ಸ್ಕ್ರೀನ್ ಇದೆ ಅಲ್ಲ, ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸ್ಕ್ರೀನ್ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಇರುತ್ತೆ. ಸೆಟ್ಟಿಂಗ್ಸ್ ಬಟನ್ ಅಲ್ಲಿ ವಿಡಿಯೋ ಕ್ವಾಲಿಟಿನ ಹೈ ರೆಸಲ್ಯೂಷನ್ ಗೆ ಸೆಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಈ ರೀತಿ ಆಗ್ತಿರುತ್ತೆ. ಇಂಟರ್ನೆಟ್ ಪ್ರಾಪರ್ ಆಗಿದೆ, ಕ್ಲಿಯರ್ ಆಗಿ ಕಾಣುತ್ತೆ. ಓಕೆನಾ? ಸೊ ಎವ್ರಿ ಏತ್ ಎಲಿಮೆಂಟ್ ಹ್ಯಾಸ್ ದ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಒನ್ ಅನ್ನೋದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಆಗಿರುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. See, in the triad, the atomic mass of first two elements are 100 and 120. What is the atomic mass of third element? Nodi, this question, it is based on the law, that is the Doberin's triad law. ಏನು ಹೇಳ್ತಾ ಇದ್ದಾರೆ? Atomic mass, ನೋಡಿ triad ಅಂದ್ರೆ ಏನು? Triad is nothing but a group of three elements. Group of three elements ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ? First two elements is 100 and 120. What is the atomic mass of third element ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಟ್ರಯೋಡ್ ಅಂದ್ರೆ ಯಾವಾಗ್ಲೂ ಏನಾಗಿರುತ್ತೆ? ಮಿಡಲ್ ಎಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದು 100 ಆಗಿದ್ರೆ ಇದು 120 ಆಗಿರುತ್ತೆ. ಇದ್ರದ್ದು ನೀವೇನ್ ಮಾಡ್ಬೇಕು? ಮಾಸ್ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಮಾಸ್ ಫೈಂಡ್ ಔಟ್ ಮಾಡ್ತೀರಾ? 100 ಪ್ಲಸ್ 120 ಆಡ್ ಮಾಡ್ಕೊಳ್ಳಿ, ಡಿವೈಡ್ ಬೈ 2 ಮಾಡಿ. ಸೊ ಏನಾಗುತ್ತೆ? 100 ಪ್ಲಸ್ 120 ಈಸ್ ನಾವು ಯು ಗೆಟ್ 220. 220 ಡಿವೈಡೆಡ್ ಬೈ 2 ಮಾಡಿ ಏನಾಗುತ್ತೆ? ಯು ಗೆಟ್ 110. ಏನ್ ಸಿಗುತ್ತೆ ನಿಮ್ಗೆ? 110 ಸಿಗುತ್ತೆ. ಐ ಥಿಂಕ್ ಆಮ್ ಐ ಕ್ಲಿಯರ್ ಆಗಿ ಮಾಡಿದೀನಿ ಅಲ್ವಾ? 100 ಪ್ಲಸ್ 120 ಏನಾಗಿದೆ? 100 ಪ್ಲಸ್ 120 ಈಸ್ 220. ಸೊ 220 ಅಂದ್ರೆ ಏನಾಗುತ್ತೆ? ಯು ವಿಲ್ ಗೆಟ್ ಸೊ ದಿಸ್ ಆನ್ಸರ್ ದಟ್ ಈಸ್ 110 ಆನ್ಸರ್ ಸಿಗುತ್ತೆ. ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಆಕ್ಚುಲಿ ಕ್ವಶನ್ ಅಲ್ಲಿ ಏನ್ ಕೇಳ್ಬೇಕಿತ್ತು ಅಂದ್ರೆ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್ ಕೊಡ್ಬೇಕು, ಅವರು ಮಿಡಲ್ ಎಲಿಮೆಂಟ್ ನ ಐಡೆಂಟಿಫೈ ಮಾಡಕ್ ಕೇಳ್ಬೇಕು. ಸೊ ಯಾಕಂದ್ರೆ ನಾವು ಡಾಬರಿನಸ್ ಟ್ರಯೋಡ್ ಲಾ ಪ್ರಕಾರ ಹಾಗೆ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಕೊಟ್ಟಿರ್ತಾರೆ, ಥರ್ಡ್ ಎಲಿಮೆಂಟ್ ಕೊಟ್ಟಿರ್ತಾರೆ, ಮಿಡಲ್ ಎಲಿಮೆಂಟ್ ನ ಐಡೆಂಟಿಫೈ ಮಾಡಕ್ ಕೊಡ್ಬೇಕು. ಮೇ ಬಿ ದ ಕ್ವಶನ್ ಇಸ್ ಸ್ಲೈಟ್ಲಿ ಆಸ್ಕ್ಡ್ ಇನ್ ಅ ರಾಂಗ್ ವೇ. ಫಸ್ಟ್ ಅಂಡ್ ಥರ್ಡ್ ಕೇಳಿದಾಗ ಎರಡನ್ನೂ ಆಡ್ ಮಾಡಿ 220 ಬರುತ್ತೆ, ಡಿವೈಡೆಡ್ ಬೈ 2 ಮಾಡಿ ಆಗೇನಾಗುತ್ತೆ? 2 ones are 2 ones are and 0. So now the mass of middle element will be 110 ಆಗಿರುತ್ತೆ. ಕ್ಲಿಯರ್ ಆಯ್ತಲ್ಲ? ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಕ್ಲಿಯರ್ ಆಯ್ತಲ್ಲ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಅಟಾಮಿಕ್ ನಂಬರ್ಸ್ ಆಫ್ ಮೆಗ್ನೀಷಿಯಂ ಅಂಡ್ ಅಲ್ಯೂಮಿನಿಯಂ ಅಂಡ್ ಎಕ್ಸ್ ಆರ್ ಗಿವನ್. ಅಂದ್ರೆ ಮೆಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಎಕ್ಸ್ ಅನ್ನೋ ಎಲಿಮೆಂಟ್ ಇದೆ. ಸೊ ಮೆಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಎಕ್ಸ್ ಅನ್ನೋ ಎಲಿಮೆಂಟ್ ಇದೆ. ನೋಡಿ ಎಕ್ಸಾಮ್ ಅಲ್ಲೂ ಕೂಡ ನಾನು ಯಾವ ರೀತಿ ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಅನಲೈಸ್ ಮಾಡಬೇಕು. ಇದೇ ರೀತಿ ಅನಲೈಸ್ ಮಾಡಬೇಕು. ಓನ್ಲಿ ದೆನ್ ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್. ಮೆಗ್ನೀಷಿಯಂ ಕೊಟ್ಟಿದ್ದಾರೆ 12, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ 13. ಓಕೆ, ಐ ಥಿಂಕ್ ಓಕೆ. ಎಕ್ಸ್ ಅನ್ನೋ ಎಲಿಮೆಂಟ್ ಗೆ ಕೊಟ್ಟಿದ್ದಾರೆ 10 ಅಂತ. ಓಕೆ, ಸೊ ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಅಂಡ್ ಎಕ್ಸ್ ಆರ್ 12, 13 and 10. So magnesium is 12, aluminum is 13, X is 10 respectively. To which period do these elements belong to? Also find the number of X giving reasons for your answer ಅಂತ ಕೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಫಸ್ಟ್ ಪೀರಿಯಡ್ ನಲ್ಲಿ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ಇರುತ್ತೆ. ಸೆಕೆಂಡ್ ಪೀರಿಯಡ್ ನಲ್ಲಿ ಎಲಿಮೆಂಟ್ ನಂಬರ್ 3 ಟು ಎಲಿಮೆಂಟ್ ನಂಬರ್ 10 ಇರುತ್ತೆ. ಥರ್ಡ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 11 ಟು ಎಲಿಮೆಂಟ್ ನಂಬರ್ 18 ಇರುತ್ತೆ. ಫೋರ್ತ್ ಪೀರಿಯಡ್ ಅಲ್ಲಿ 19 ಇಂದ ಶುರು ಆಗುತ್ತೆ. ಸೊ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಿಳ್ಕೊಳ್ಬೇಕಾಗಿರೋದು 19th and 20th ಎಲಿಮೆಂಟ್ ಎರಡೇ ತಿಳ್ಕೊಳ್ಬೇಕು ಅಲ್ವಾ. ಅವ್ರು ಕೇಳ್ತಾ ಇರೋಂಥದ್ದು ಈಗ 12, 13, 10. ಸೊ ಟು ವಿಚ್ ಪೀರಿಯಡ್ ಡೂ ದೀಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ಅಂತ ಕೇಳ್ತಾ ಇದ್ದಾರೆ. ಸೊ 3 to 10 ನೋಡೋದಾದ್ರೆ 10th ಎಲಿಮೆಂಟ್ ಏನಾಗಿದೆ? 10th ಎಲಿಮೆಂಟ್ ಈಸ್ ದ ಎಕ್ಸ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 10 ಏನಾಗಿದೆ? ಇಟ್ ಈಸ್ ಬಿಲಾಂಗಿಂಗ್ ಟು ಸೆಕೆಂಡ್ ಪೀರಿಯಡ್. ಓಕೆನಾ. ನೆಕ್ಸ್ಟ್ ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಬಂದು ಥರ್ಡ್ ಪೀರಿಯಡ್ ಅಲ್ಲಿ ಇದೆ. ಸೊ ಏನಾಗಿದೆ? ಮೆಗ್ನೀಷಿಯಂ ಅಂಡ್ ಅಲ್ಯೂಮಿನಿಯಂ ದೇ ಬಿಲಾಂಗ್ ಟು ವಿಚ್ ಪೀರಿಯಡ್? ದೇ ಬಿಲಾಂಗ್ ಟು ಥರ್ಡ್ ಪೀರಿಯಡ್ ಆಗಿದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮ್ಗೆ ಇದು ಆನ್ಸರು. ಸೊ ಏನಾಗಿದೆ? ಮೆಗ್ನೀಷಿಯಂ ಮತ್ತೆ ಅಲ್ಯೂಮಿನಿಯಂ ಏನಾಗಿದೆ? ದೇ ಬಿಲಾಂಗ್ ಟು ಥರ್ಡ್ ಪೀರಿಯಡ್. ಏನಾಗಿದೆ? ದೇ ಬಿಲಾಂಗ್ ಟು ಥರ್ಡ್ ಪೀರಿಯಡ್. ಓಕೆ, ಆಲ್ಸೋ ಫೈಂಡ್ ಔಟ್ ದ ಗ್ರೂಪ್ ನಂಬರ್ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ಎಲಿಮೆಂಟ್ ನ ಗ್ರೂಪ್ ನಂಬರ್. ಎಕ್ಸ್ ಎಲಿಮೆಂಟ್ ಏನಾಗಿದೆ? 10th ಎಲಿಮೆಂಟ್. 10th ಎಲಿಮೆಂಟ್ ಅಂದ್ರೆ ಎಲ್ಲಿದೆ? ಈಗ ಇದು ಲಾಸ್ಟ್ ಗ್ರೂಪ್ ಅಲ್ಲಿ ಇದೆ. ಲಾಸ್ಟ್ ಗ್ರೂಪ್ ಅಂದ್ರೆ 18th ಗ್ರೂಪ್ ಆಗಿದೆ. ಲಾಸ್ಟ್ ಗ್ರೂಪ್ ಅಂದ್ರೆ ಏನಾಗಿದೆ? 18th ಗ್ರೂಪ್ ಆಗಿದೆ. ಸೊ ಯಾವ ಎಲಿಮೆಂಟ್ ಹಾಗಾದ್ರೆ ಎಕ್ಸ್ ಅನ್ನೋದು? Can anybody tell me? ಯಾವ ಎಲಿಮೆಂಟ್ ಅಂತ ಹೇಳ್ತೀರಾ? ಎಕ್ಸ್ ಅನ್ನೋದು ಯಾವ ಎಲಿಮೆಂಟ್?
ವಾಟ್ ಈಸ್ ದ ನೇಮ್ ಆಫ್ ಎಕ್ಸ್ ಎಲಿಮೆಂಟ್? ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ನೇಮ್ ಆಫ್ ಎಕ್ಸ್ ಎಲಿಮೆಂಟ್? ಎಕ್ಸ್ ಎಲಿಮೆಂಟ್ ನ ನೇಮ್ ಏನಾಗಿದೆ ಅಂದ್ರೆ 10th. 10 is the atomic number ಆಗಿದೆ ಅಲ್ವಾ? What is the name of, okay, 10th element? Okay, Srilata has given the first correct answer. Srilata, Deepika, Srujana, okay, Indira, many of you have given the correct answer. ಈಗ 10th element ಬಂದು ನಿಯಾನ್ ಆಗಿದೆ. What is the name of 10th element? 10th element ಬಂದು ನಿಯಾನ್ ಆಗಿದೆ. ಕ್ಲಿಯರ್ ಆಯ್ತಾ? Okay. So this is all about this question. Let's go for next question. ನೋಡಿ, explain the following with an example of ರಿಲೆವೆಂಟ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ನೀವು ಯಾವಾಗ್ಲೂ ತಿಳ್ಕೋಬೇಕು ದ ಡೆಫಿನೇಷನ್ಸ್ ಫಾರ್ ರೋಸ್ಟಿಂಗ್, ಕ್ಯಾಸಿನೇಷನ್, ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಅರ್ಥ. ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತೂ ತುಂಬಾ ವೇರಿಯಸ್ ವೇನಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ. ಬಟ್ ಕ್ವಶನ್ ಅನಲೈಸ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ರೋಸ್ಟಿಂಗ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ರೋಸ್ಟಿಂಗ್? ಇನ್ ದ ರೋಸ್ಟಿಂಗ್ ದ ಸಲ್ಫೈಡ್ ಓರ್ ಆರ್ ಹೀಟೆಡ್. ಎಕ್ಸಾಂಪಲ್ ಬರ್ತೀನಿ ನೋಡಿ. ಸೇ ಫಾರ್ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್. ಜಿಂಕ್ ಸಲ್ಫೈಡ್ ಇಸ್ ಹೀಟೆಡ್ ಬೈ ಪ್ರೊವೈಡಿಂಗ್ ಎಕ್ಸೆಸ್ ಆಫ್ ಆಕ್ಸಿಜನ್. ಸೊ ಏನಾಗುತ್ತೆ? ವಿ ವಿಲ್ ಗೆಟ್ ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ಸಿಗುತ್ತೆ ಅಂಡ್ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಈಕ್ವೇಶನ್ ಇದಾಗಿದೆ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಮೆಟಲ್ ದಟ್ ಇಸ್ ಸಲ್ಫೈಡ್ ಓರ್ ಆರ್ ಹೀಟೆಡ್ ಇನ್ ದ ಎಕ್ಸೆಸ್ ಅಮೌಂಟ್ ಆಫ್ ಆಕ್ಸಿಜನ್, then we get metal oxide, okay, and sulfur dioxide. ಕ್ಲಿಯರ್ ಆಯ್ತಾ? ಸೊ ಎಕ್ಸೆಸ್ ಹೀಟಿಂಗ್ ಅನ್ನೋದು ಬರಿಬೇಕು. ಅಂಡ್ ಕ್ಯಾಸಿನೇಷನ್ ಅಲ್ಲಿ ಏನಾಗುತ್ತೆ? ಕ್ಯಾಸಿನೇಷನ್ ಅಲ್ಲಿ ವಿ ಐದರ್ ಹೀಟ್ ದ ಮೆಟಲ್ ಕಾರ್ಬೋನೇಟ್ ಬೈ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಆರ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಎಕ್ಸಾಂಪಲ್ ನೋಡಿ, ಜಿಂಕ್ ಕಾರ್ಬೋನೇಟ್. ಕಾರ್ಬೋನೇಟ್ ಅಂದ್ರೆ ಕಾರ್ಬೋನೇಟ್, ಕ್ಯಾಸಿನೇಷನ್ ಅಂದ್ರೆ ಕಾರ್ಬೋನೇಟ್ ಇರಬೇಕು. ಸೊ ಜಿಂಕ್ ಕಾರ್ಬೋನೇಟ್ ಇಸ್ ಹೀಟೆಡ್. ಆಕ್ಸಿಜನ್ ಹಾಕಬಾರ್ದು ಇಲ್ಲಿ. ಸೊ ಯು ಗೆಟ್ ಜಿಂಕ್ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಜಿಂಕ್ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗದೆ ಅನ್ಕೋತೀನಿ. ಎಸ್. ನೋಡಿ, ರಿಲೆವೆಂಟ್ ಅಂದ್ರೆ ಏನು ಅಂತಂದ್ರೆ ಇದೇ ರೀತಿಯ ಬೇರೆ ಪ್ರಶ್ನೆಗಳು ಅಂತ ಅರ್ಥ. ಇದೇ ರೀತಿಯ ಬೇರೆ ಪ್ರಶ್ನೆಗಳನ್ನ ರಿಲೆವೆಂಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಏನು ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂದ್ರೆ ವೆರಿ ಸಿಂಪಲ್. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ನೋಡಿ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ವಾಟರ್ ನ ಆಡ್ ಮಾಡ್ತಾ ಇದೀವಿ. This is what we do in the chlor-alkali process. When we pass the electricity to, E and the short form al barita idini. When we pass the electricity to the aqueous solution of sodium chloride, we get sodium hydroxide, hydrogen gas, and also chlorine gas. We get sodium hydroxide, chlorine gas, ಮತ್ತೆ hydrogen gas. ಇದನ್ನೇ ನಾವು ಕರಿತೀವಿ electrolysis of molten chloride ಅಂತ. ಅರ್ಥ ಆಯ್ತಾ? ಸೊ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ನ ವೇರಿಯಸ್ ವೇಸ್ ನಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ ವೇ ನಲ್ಲಿ ಕೇಳಿದ್ರು ಕೂಡ ನೀವು ರೆಡಿ ಆಗಿರ್ಬೇಕು. ಸಮ್ಟೈಮ್ಸ್ ಕೇಳ್ತಾರೆ ವಾಟ್ ಆರ್ ದ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಆಗ ನೀವೇನ್ ಬರಿಬೇಕು ಅಂದ್ರೆ ಯು ಹ್ಯಾವ್ ಟು ರೈಟ್ ದ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅಂಡ್ ಹೈಡ್ರೋಜನ್ ಗ್ಯಾಸ್, ಅಂಡ್ ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಅಂತ ಕೂಡ ಗೊತ್ತಿರಬೇಕು. ವಾಟ್ ಆರ್ ದ ಯೂಸಸ್ ಆಫ್ ಅಂತ ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕ್ಲಿಯರ್ ಆಯ್ತಾ? ಓಕೆ. ಎನಿ ಡೌಟ್ ಯು ಹ್ಯಾವ್ ಇನ್ ದಿಸ್? ಏನಾದ್ರೂ ಡೌಟ್ ಇದೆಯಾ? ಎನಿ ಡೌಟ್ ಯು ಹ್ಯಾವ್ ಇನ್ ದಿಸ್? ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಕ್ಲಿಯರ್ ಆಗಿದ್ರೆ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನಮ್ಗೆ ಇರುವಂತದ್ದು ಈಗ 4 ಮಾರ್ಕ್ಸ್ ಸೆಕ್ಷನ್ ಹೋಗೋಣ. ಆರ್ ಯು ಕ್ಲಿಯರ್ ವಿತ್ ದಿಸ್? ಕ್ಲಿಯರ್ ಆಗಿದೆ? ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ. ಸೊ ನೋ ಮ್ಯಾಮ್ ಅಂತ ಹೇಳ್ತಾ ಇದ್ರ. ನೋ ಮ್ಯಾಮ್ ಡೌಟ್. ಯಾವ ಕ್ವಶನ್ ನಲ್ಲಿ ಡೌಟ್ ಇದೆ ಪೂರ್ವಿಕಾ? Okay, which question you have doubt? No doubt anta ಕಳಿಸ್ತಿದ್ದೀರಾ? Okay, no doubt. Okay, fine. Okay, no doubt ಅಂದ್ರೆ I think I thought doubt ಇದೆ ಅಂತ ಅನ್ಕೊಂಡೆ. Okay, let's go for now 4 mark question. 4 mark question ಅಲ್ಲಿ ಕೇಳಿದ್ದಾರೆ reactivity of zinc, iron and lead. Reactivity of zinc, iron and lead is to be tested by using the dilute hydrochloric acid. How can this be done by the simple experiment ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ರಿಯಾಕ್ಟಿವಿಟಿ ಆಫ್ ಜಿಂಕ್. ಜಿಂಕ್ ನ, ಐರನ್ ನ, ಲೆಡ್ ನ ಟೆಸ್ಟ್ ಮಾಡಬೇಕು. ಏನನ್ನ ಟೆಸ್ಟ್ ಮಾಡಬೇಕು? ಈ ಮೂರನ್ನ ಕೂಡ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹೌ ಡು ಯು ವಾಂಟ್ ಟು ಟೆಸ್ಟ್? ಯು ವಾಂಟ್ ಟು ಟೆಸ್ಟ್ ಬೈ ಯೂಸಿಂಗ್ ದ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೌ ಕ್ಯಾನ್ ದಿಸ್ ಬಿ ಡನ್ ಬೈ ಎ ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡಿ ನೀವು ಟೇಕ್ 3 ಟೆಸ್ಟ್ ಟ್ಯೂಬ್, 3 ಟೆಸ್ಟ್ ಟ್ಯೂಬ್ ತಗೊಳ್ಳಿ. ಟೇಕ್ 3 ಡಿಫರೆಂಟ್ ಟೆಸ್ಟ್ ಟ್ಯೂಬ್, 3 ಡಿಫರೆಂಟ್ ಟೆಸ್ಟ್ ಟ್ಯೂಬ್ ನ ತಗೊಳ್ಳಿ. After taking 3 different test tube, so what you have to do? You want to put the zinc, you want to put the iron, and you want to put the lead. So zinc, iron ಮತ್ತೆ lead ಅನ್ನ ಹಾಕಿ ಇದರಲ್ಲಿ.
ಓಕೆನಾ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಇದಕ್ಕೆ ಯು ಹ್ಯಾವ್ ಟು ಆಡ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ಮೂರಕ್ಕೂ ಕೂಡ ಈ ಮೂರಕ್ಕೂ ಕೇಸಿಗೆ ನೀವೇನ್ ಮಾಡ್ಬೇಕು, ಹೈಡ್ರೋಕ್ಲೋರಿಕ್ ಆಸಿಡ್ ನ ಆಡ್ ಮಾಡಿ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಸಿ ಇನ್ ಕೇಸ್ ಆಫ್ ಜಿಂಕ್ ನ ತಗೊಳ್ಳೋಣ. ಜಿಂಕ್ ಗೆ ನೀವು ಹೈಡ್ರೋಕ್ಲೋರಿಕ್ ಆಸಿಡ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಜಿಂಕ್ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಏನಾಗುತ್ತೆ, ಇನ್ ಕೇಸ್ ಆಫ್ ಜಿಂಕ್ ಏನಾಗುತ್ತೆ, ದೇರ್ ವಿಲ್ ಬಿ ಅ ವಿಗರಸ್ ರಿಯಾಕ್ಷನ್. ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಜಿಂಕ್ HCl ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ಹೈಡ್ರೋಜನ್ ಗ್ಯಾಸ್ ಇಸ್ ಏನಾಗುತ್ತೆ, ಇಟ್ ಇಸ್ ರಿಲೀಸ್ಡ್ ವೆರಿ ಕ್ವಿಕ್ಲಿ. ಸೊ ದ ಟೆಸ್ಟ್ ಟ್ಯೂಬ್ ವಿಚ್ ಇಸ್ ಕಂಟೈನಿಂಗ್ ಐರನ್ ಗೆ HCl ಹಾಕಿ. ಈಗ ಐರನ್ ಗೆ HCl ಹಾಕಿದಾಗ ಏನಾಗುತ್ತೆ, ದ ಟೆಸ್ಟ್ ಟ್ಯೂಬ್ ವಿಚ್ ಇಸ್ ಕಂಟೈನಿಂಗ್ ದ ಐರನ್ ಫಿಲ್ಲಿಂಗ್ shows a very slow reaction compared to the zinc. ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಏನ್ ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ದ FeCl2 FeCl2 ಫಾರ್ಮ್ ಆಗುತ್ತೆ ಅಂಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕ್ಲಿಯರ್ ಆಯ್ತಾ. ವಾಟ್ ಅಬೌಟ್ ಲೆಡ್. ಈಗ ಲೆಡ್ ನ ತಗೊಳ್ಳಿ, ಲೆಡ್ ಗೆ HCl ಹಾಕಿ. ಯು ಪುಟ್ HCl ಫಾರ್ ದ ಲೆಡ್. ಓಕೆ, ದ ಟೆಸ್ಟ್ ಟ್ಯೂಬ್ ವಿಚ್ ಇಸ್ ಕಂಟೈನಿಂಗ್ ದ ಲೆಡ್ ಶಾರ್ಟ್, ಸೊ ವೆರಿ ಸ್ಲೋ ರಿಯಾಕ್ಷನ್. ಸೊ ಬೈ ಅಬ್ಸರ್ವಿಂಗ್ ದ ರೇಟ್ ಆಫ್ ರಿಯಾಕ್ಷನ್, ಈ ಮೂರನ್ನು ಕೂಡ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ, ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಮೋರ್ ಇನ್ ಜಿಂಕ್. ಸೊ ನೆಕ್ಸ್ಟ್ ಕಂಪೇರ್ ಟು ಐರನ್ ಅಂಡ್ ಲೆಡ್ ಏನಾಗುತ್ತೆ, ಐರನ್ ಇಸ್ ಲಿಟಲ್ ಬಿಟ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಲೆಡ್. ಅರ್ಥ ಆಗ್ತಿದ್ಯಾ, ಐರನ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಲೆಡ್. ಸೊ ಈ ಮೂರನ್ನು ಅವ್ರ ರಿಯಾಕ್ಟಿವಿಟಿ ಸೀರೀಸ್ ಪ್ರಕಾರ ಅರೇಂಜ್ ಮಾಡಿದ್ರೆ ಏನಾಗುತ್ತೆ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಲೆಡ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ನಾನು ನಿಮ್ಗೆ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ಹಿಂಟ್ಸ್ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ನಾನು ನಿಮಗೋಷ್ಟು ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ ಒಂದು ಮಿಸ್ಟೇಕ್ ಮಾಡಿದೀನಿ ಅನ್ಕೋತೀನಿ. ಓಕೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಫೆರಿಕ್ ಐ ಥಿಂಕ್ ಫೆರಿಕ್ FeCl3 ಬರಿಬೇಕು. ಸಾರಿ, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್. ಇಟ್ ಇಸ್ FeCl3 ನಾಟ್ FeCl2. ಓಕೆ, ದ ಸ್ಮಾಲ್ ಕನ್ಫ್ಯೂಷನ್, ಮೇಕ್ ಎ ಕರೆಕ್ಷನ್ ಆಫ್ ಇಟ್. ಓಕೆ, ಸೊ ಐರನ್ ಏನಾಗುತ್ತೆ, ಸಿ ರಿಮೆಂಬರ್, ಸೊ ಒಂದೊಂದು ಕೂಡ ರಿಯಾಕ್ಷನ್ ಆದಾಗ ಏನಾಗ್ತಾ ಇದೆ, ವಾಟ್ ಹ್ಯಾಪನ್ ವೆನ್ ಜಿಂಕ್ ರಿಯಾಕ್ಟ್ ವಿತ್ HCl, you have to know. When zinc react with HCl, zinc shows the vigorous reaction with the HCl. zinc ಏನಾಗುತ್ತೆ, ತುಂಬಾ ಫಾಸ್ಟ್ ರಿಯಾಕ್ಷನ್ ತೋರಿಸುತ್ತೆ HCl ಜೊತೆಗೆ. ಅರ್ಥ ಆಗಿದ್ಯಾ. ಬಟ್ ವಾಟ್ ಇನ್ ದ ಕೇಸ್ ಆಫ್ ಐರನ್, ಸೊ ಐರನ್ ಅನ್ನ HCl ಹಾಕಿದ್ರೆ ಏನಾಗುತ್ತೆ, ಐರನ್ ಶೋಸ್ ಲಿಟಲ್ ಬಿಟ್ ಸ್ಲೋ ರಿಯಾಕ್ಷನ್. ಐರನ್ ಏನಾಗುತ್ತೆ, ಸ್ವಲ್ಪ ಸ್ಲೋ ರಿಯಾಕ್ಷನ್ ಅನ್ನ ತೋರಿಸುತ್ತೆ ಕಂಪೇರ್ ಟು ಏನಾಗುತ್ತೆ, ಕಂಪೇರ್ ಟು ದ ಜಿಂಕ್. ಬಟ್ ಐ ಥಿಂಕ್ FeCl3 ನ ಲೆಟ್ ಮಿ ಚೆಕ್ ಔಟ್. ಓಕೆ, ಬ್ಯಾಲೆನ್ಸ್ ಮಾಡೋಣ. ಜಸ್ಟ್ ಅ ಮಿನಿಟ್ ಚಿಲ್ಡ್ರನ್, ಐ ಜಸ್ಟ್ ಹ್ಯಾವ್ ಅ ಕನ್ಫರ್ಮ್ ವಿತ್ ದಿಸ್. ಕನ್ಫರ್ಮ್ ಮಾಡ್ತೀನಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ FeCl2? Okay, iron when it combines with HCl, so it is FeCl2 only, not FeCl3. FeCl2 only. It is FeCl2 only, not FeCl3. ಏನಾಗುತ್ತೆ, ಯಾಕೆ ಕನ್ಫ್ಯೂಷನ್ ಆಗುತ್ತೆ ಸಮಟೈಮ್ಸ್ ಇಲ್ಲಿ ಅಂದ್ರೆ, ಐರನ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದ್ಯಾ. FeCl2 ನ FeCl3 ನ ಅನ್ನೋದು ನಿಮ್ಗೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ಐರನ್ ಏನಾಗುತ್ತೆ, ಸಮಟೈಮ್ಸ್ HCl ಜೊತೆ ರಿಯಾಕ್ಟ್ ಆದಾಗ FeCl2 ಫಾರ್ಮ್ ಆಗುತ್ತೆ. ಓಕೆ, ಬಟ್ FeCl3 ಫಾರ್ಮ್ ಖಂಡಿತ ಆಗಲ್ಲ. ಸೊ FeCl3 ಬಂದು ಏನಾಗುತ್ತೆ ಅಂದ್ರೆ ಬೇರೆ ರಿಯಾಕ್ಷನ್ ಬರುತ್ತೆ, ಈ ರಿಯಾಕ್ಷನ್ ಬರಲ್ಲ. ಸೊ ದಿಸ್ ಇಸ್ 100% ಕರೆಕ್ಟ್. ನಾನು ಬರ್ದಿದ್ದಂತ ಫಸ್ಟ್ ಒನ್ನೇ ಕರೆಕ್ಟ್, FeCl2 ನೇ ಕರೆಕ್ಟ್ ಆಗಿದೆ, FeCl3 ಅಲ್ಲ. ಸಮ್ ಆಫ್ ದ ಸ್ಟೂಡೆಂಟ್ ವರ್ ಟೆಲಿಂಗ್ ಇಟ್ ಇಸ್ FeCl3. ಓಕೆ, ಇದು FeCl3 ಅಲ್ಲ, FeCl2 ನೇ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ನಮ್ಗೆ ಈಗ ಲೆಡ್. ಸೊ ಲೆಡ್ ಏನಾಗುತ್ತೆ, Pb ಅಂತಂದ್ರೆ ನಾವು ಏನು ಸಿಂಬಲ್ ಆಫ್ ಲೆಡ್ ಅಂತ ಹೇಳ್ತೀವಿ. ದ ಸಿಂಬಲ್ ಆಫ್ ಲೆಡ್ ಇಸ್ Pb. ಸೊ ಲೆಡ್ ಯಾವಾಗ HCl ಜೊತೆ ಕಂಬೈನ್ ಆಗುತ್ತೆ ಏನಾಗುತ್ತೆ, ಡೂ ಯು ಹ್ಯಾವ್ ಎನಿ ಐಡಿಯಾ ವಾಟ್ ಹ್ಯಾಪನ್ಸ್ ವೆನ್ ಲೆಡ್ ಕಂಬೈನ್ ವಿತ್ HCl? ಸೊ ವೆನ್ ಲೆಡ್ ಕಂಬೈನ್ ವಿತ್ HCl ಏನಾಗುತ್ತೆ, ವೆನ್ ಲೆಡ್ ಕಂಬೈನ್ ವಿತ್ HCl ಲೆಡ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ದ ಫಾರ್ಮುಲಾ ಈಸ್ PbCl2. PbCl2 ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ತುಂಬಾ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಇಂಥ ಕ್ವಶನ್ ಅನ್ನ ಸ್ವಲ್ಪ ನೀವು ಯೋಚನೆ ಮಾಡಿ ಬರಿಬೇಕು. ಯು ಮಸ್ಟ್ ಥಿಂಕ್ ಅಂಡ್ ಆನ್ಸರ್. ಒಂದೊಂದು ಸ್ಮಾಲ್ ಮಿಸ್ಟೇಕ್ ಇಂದ ಏನಾಗುತ್ತೆ, ನೀವು ಮಾರ್ಕ್ಸ್ ನ ಲೂಸ್ ಮಾಡ್ಕೊಳ್ತೀರಾ. ಇಟ್ ಶುಡ್ ನಾಟ್ ಹ್ಯಾಪನ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಪ್ರಿಪೇರಿಂಗ್ ದ ಬ್ಲೀಚಿಂಗ್ ಪೌಡರ್. ಸ್ಟೇಟ್ ಎನಿ 4 ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳಿದ್ದಾರೆ. ತುಂಬಾ ಈಸಿ ಕಾನ್ಸೆಪ್ಟ್ ಇದು ನಿಮ್ಗೆ. ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳಿದ್ದಾರೆ. So how do we prepare the bleaching powder? I think you all know. See, when we pass the chlorine gas to calcium hydroxide, which is nothing but slaked lime. Okay, calcium hydroxide ಗೆ chlorine gas ಅನ್ನ ಪಾಸ್ ಮಾಡಿದಾಗ ಏನಾಗುತ್ತೆ, we get calcium oxychloride, CaOCl2. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಫಾರ್ಮ್ ಆಗುತ್ತೆ, CaOCl2 ಅಂತ ಹೇಳ್ತೀವಿ. ಈ CaOCl2 ನೇ ನಮ್ಮ ಬ್ಲೀಚಿಂಗ್ ಪೌಡರ್ ನ ಫಾರ್ಮುಲಾ. The formula of bleaching powder is
CaO Cl2 ಇದ್ರ ಜೊತೆಗೆ ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಕೇಳ್ತಾ ಇರೋದು ಸ್ಟೇಟ್ ಎನಿ 4 ಯೂಸಸ್ ಕೇಳ್ತಾ ಇದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ದೇ ಯೂಸ್ ಟು ಪ್ರಿಪೇರ್ ದ PVC ಪ್ಲಾಸ್ಟಿಕ್ ಪ್ರಿಪೇರ್ ಮಾಡಕ್ ಯೂಸ್ ಮಾಡ್ತಾರೆ. ದೇ ಯೂಸ್ ಟು ಬ್ಲೀಚ್ ದ ಕಾಟನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಕಾಟನ್ ಬ್ಲೀಚ್ ಮಾಡಕ್ ಯೂಸ್ ಮಾಡ್ತಾರೆ. ದೇ ಯೂಸ್ ಟು ಬ್ಲೀಚ್ ದ ವುಡ್ ಪಲ್ಪ್ ನ ಬ್ಲೀಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನಲ್ಲಿ ವುಡ್ ಪಲ್ಪ್ ನ ಬ್ಲೀಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಪೇಪರ್ ಇಂಡಸ್ಟ್ರೀಸ್ ನಲ್ಲಿ ವುಡ್ ಪಲ್ಪ್ ನ ಬ್ಲೀಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ನಲ್ಲಿ ಕಾಟನ್ ನ ಬ್ಲೀಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಲಾಂಡ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಮೇಕ್ಸ್ ದ ವಾಟರ್ ಫ್ರೀ ಫ್ರಮ್ ದ ಜರ್ಮ್ಸ್, ವಾಟರ್ ನ ಫ್ರೀ ಫ್ರಮ್ ಜರ್ಮ್ಸ್ ಕೂಡ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಈ ಸೆಷನ್ ಅಲ್ಲಿ ಅಂದ್ರೆ ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀರಾ ಕೆಲವರೆಲ್ಲ. ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಿದ್ಯಾ ಕಾಣ್ತಿಲ್ವಾ ಸ್ಟೂಡೆಂಟ್ಸ್? ಟೆಲ್ ಮಿ, ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಿದ್ಯಾ ಕಾಣ್ತಿಲ್ವಾ? ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ನಾನು ಇದನ್ನ ಮತ್ತೆ ಬೇರೆ ಫೈಲ್ಗೆ ಪೇಸ್ಟ್ ಮಾಡಿಕೊಂಡು ಅಥವಾ ಕ್ವಶನ್ಸ್ ನ ಟೈಪ್ ಮಾಡಿ ಬಯಾಲಜಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ನಾನು ನಿಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಪ್ರತಿ ಕ್ವಶನ್ ಅನ್ನು ಕೂಡ ನೀವು ಓದಿದಾಗ ಕ್ಲಿಯರ್ ಆಗಿ ನಿಮ್ಗೆ ಅದು ಅರ್ಥ ಆಗ್ಬೇಕು. ಸೊ ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಈ ಸೆಷನ್ ವೇಸ್ಟ್ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಸೆಷನ್ ವೇಸ್ಟ್ ಆಗ್ಬಾರ್ದು. ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂದ್ರೆ ನಾನು ಬಯಾಲಜಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, 90% ಆಫ್ ದ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದೀರಾ. ದೇವರಾಜ್ ಮತ್ತೆ ಕುಬೇರ್ ಇಬ್ಬರೇ ನೀವು ಕ್ಲಿಯರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಐ ಥಿಂಕ್ ಸಾರಿ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಂಟರ್ನೆಟ್ ಪ್ರಾಬ್ಲಮ್ ಇರಬಹುದು. ಮೇ ಬಿ ದೇರ್ ಇಸ್ ಅನ್ ಇಂಟರ್ನೆಟ್ ಪ್ರಾಬ್ಲಮ್ ಇನ್ ಯುವರ್ ಏರಿಯಾ. ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ರಿಯಲಿ ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆ, ಬಿಕಾಸ್ ಮ್ಯಾಕ್ಸಿಮೈಸ್ ಮಾಡಿದೀನಿ ನಾನು. ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಇಂಟರ್ನೆಟ್ ಇರೋ ಜಾಗದಲ್ಲಿ ಬಂದು ಕುತ್ಕೊಳ್ಳಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಲೆಟ್ಸ್ ಗೋ ಫಾರ್ ನಾವ್ ದ ಬಯಾಲಜಿ ಕ್ವೆಶನ್. ಬಯಾಲಜಿ ಕ್ವೆಶನ್ಗೆ ಹೋಗ್ಬಿಡೋಣವಾ? ಸೊ ನೋ ನೀಡ್ ಟು ವೇಸ್ಟ್ ಟೈಮ್. ಓಕೆ, ಬಯಾಲಜಿಗೆ ಬೇರೆ ಸೆಷನ್ ಮಾಡುವಂತ ಅಗತ್ಯ ಇಲ್ಲ ಮತ್ತೆ. ಸೊ ಬಯಾಲಜಿನಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಒನ್ ಆಫ್ ದೀಸ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ ಅಂತ ಕೇಳ್ತಾ ಇದ್ದಾರೆ. ಒನ್ ಆಫ್ ದೀಸ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ. ಯಾವುದು ನಾಟ್ ಎಕೋ ಫ್ರೆಂಡ್ಲಿ? ಇಲ್ಲಿ ನೋಡಿ, ಸ್ವಿಚಿಂಗ್ ಆಫ್ ದ ಲೈಟ್ಸ್ ಅಂಡ್ ಫ್ಯಾನ್ಸ್ ವೈಲ್ ನಾಟ್ ಇನ್ ಯೂಸ್. ಓಕೆ, ವಾಕಿಂಗ್ ಟು ದ ಸ್ಕೂಲ್ಸ್ instead of taking a drop by two-wheeler, using plastic carry bags to carry the purchases from the local market. Next, keeping windows open for a clean fresh air. ನಾಲ್ಕನ್ನು ಓದಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಸ್ 100% ವೆರಿ ಗುಡ್. ಐ ಅಪ್ರಿಶಿಯೇಟ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆಂದ್ರೆ ನಿಮ್ಮೆಲ್ರಿಗೂ ಆನ್ಸರ್ ಗೊತ್ತಾಗ್ತಿದೆ ಅಲ್ವಾ? ಸೊ ಅವ್ರು ಕೇಳ್ತಾ ಇರೋದು ಎಕೋ ಫ್ರೆಂಡ್ಲಿ. ಎಕೋ ಫ್ರೆಂಡ್ಲಿ ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಯಾವುದು? ಇಲ್ಲಿ ಒನ್ ಆಫ್ ದಿಸ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ. ಯಾವ್ದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಲ್ಲ? ಯಾವ್ದು ಅಲ್ಲ? ಯೂಸಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಟು ಕ್ಯಾರಿ ದ ಪರ್ಚೇಸಸ್ ಫ್ರಮ್ ದ ಲೋಕಲ್ ಮಾರ್ಕೆಟ್ ಇಸ್ ನಾಟ್ ಎಕೋ ಫ್ರೆಂಡ್ಲಿ. ಇಫ್ ಯು ಯೂಸ್ ಕಂಟಿನ್ಯೂಸ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ಏನಾಗುತ್ತೆ? ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಬ್ಯಾಗ್ಸ್ ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ಲಾಸ್ಟಿಕ್ ಬ್ಯಾಗ್ಸ್ ನ ಯೂಸ್ ಮಾಡಿ ನೀವು ಜಸ್ಟ್ ಥ್ರೋ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ ಮೋಸ್ಟ್ ಆಫ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್, 27 ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. 28th ಕ್ವಶನ್ ನೋಡಿ ಏನ್ ಕೇಳ್ತಾ ಇದ್ದಾರೆ, ದ ಅಡ್ಜಾಯ್ನಿಂಗ್ ಫಿಗರ್ ರೆಪ್ರೆಸೆಂಟ್ಸ್. ಇಲ್ಲೊಂದು ಫಿಗರ್ ಇದೆ ನೋಡಿ, ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು? ಸೊ ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಡಯಾಗ್ರಾಮ್? ಯಾರು ಫಸ್ಟ್ ಹೇಳ್ತೀರಾ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆರ್ಗ್ಯಾನಿಸಮ್? ಹೇಳಿ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಆರ್ಗ್ಯಾನಿಸಮ್? ಯಾರು ಫಸ್ಟ್ ಹೇಳ್ತೀರಾ ಅವ್ರ ಹೆಸರು ಹೇಳ್ತೀನಿ. ಸೊ ಕಾಸ್ಮಿಕ್ ಕ್ಲಾಶಿಂಗ್ ಅನ್ನೋರು ಫಸ್ಟ್ ಆನ್ಸರ್ ಹೇಳಿದಿರಾ, ವೆರಿ ಗುಡ್. ಸೊ ಫಾಲೋಡ್ ಬೈ ಪೂರ್ವಿಕಾ ಹೇಳಿದಿರಾ. The name of this organism is Leishmania. This is Leishmania. ನಿಮ್ಗೆ ನೆನಪಿದೆ ಅನ್ಕೋತೀನಿ, ಮ್ಯಾರಥಾನ್ ಸೀರೀಸ್ ನಾನು ಫಸ್ಟ್ ಅಲ್ಲಿ ಶುರು ಮಾಡಿದ್ದೆ, ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಲೆಸನ್. ಆ ಲೆಸನ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಬೈನರಿ ಫಿಷನ್ ಅಲ್ಲಿ ಯಾವ್ಯಾವ ಆರ್ಗನಿಸಮ್ ಹೇಗೆ ಸ್ಪ್ಲಿಟ್ ಆಗುತ್ತೆ ಅಂತ. ಲಿಶ್ಮ್ಯಾನಿಯಾ ಯಾವಾಗ್ಲೂ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಪ್ಲೇನ್ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಇಟ್ ಇಸ್ ನಾಟ್ ಲೈಕ್ ಅಮೀಬಾ ರೀತಿ ಹೇಗೆಗೋ ಸ್ಪ್ಲಿಟ್ ಆಗಲ್ಲ. ಅಡ್ಜಾಯ್ನಿಂಗ್ ಫಿಗರ್ ರೆಪ್ರೆಸೆಂಟ್ ಏನೇನ್ ರೆಪ್ರೆಸೆಂಟ್ ಮಾಡ್ತಾ ಇದೆ? ಇದು ಬೈನರಿ ಫಿಷನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ಬೈನರಿ ಯಾಕೆ ನೋಡಿ, ಈ ಒನ್ ಸಿಂಗಲ್ ಪೇರೆಂಟ್ ಆರ್ಗ್ಯಾನಿಸಮ್ ಇಸ್ ಡಿವೈಡಿಂಗ್ ಟು ಫಾರ್ಮ್ 2 ಡಾಟರ್ ಆರ್ಗ್ಯಾನಿಸಮ್. ಸೊ ಅದಕ್ಕೆ ನಾವು ಇದನ್ನ ಬೈನರಿ ಫಿಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರೋಟೀನ್ಸ್ ಆರ್ ಮೇಡ್ ಆಫ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಆರ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಂತ ಗೊತ್ತಿರಬೇಕು. ಕ್ಯಾನ್ ಎನಿಬಡಿ ಆನ್ಸರ್ ವಾಟ್ ಆರ್ ಪ್ರೋಟೀನ್ಸ್ ಮೇಡ್ ಅಪ್ ಆಫ್? ವಾಟ್ ಆರ್ ಪ್ರೋಟೀನ್ಸ್ ಮೇಡ್ ಅಪ್ ಆಫ್? ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್? ವಾಟ್ ಆರ್ ಪ್ರೋಟೀನ್ಸ್ ಮೇಡ್ ಅಪ್ ಆಫ್ ಅಂತ ಕೇಳ್ತಾ ಇದೀನಿ. ಫಸ್ಟ್ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಬೈ ಸ್ನೇಹ. Okay, the right answer is amino acids. Proteins are made up of amino acids. Clear ಆಗಿದೆ ಅನ್ಕೋತೀನಿ. Yes. Next question ನೋಡಿ. The next question, 1 mark question. What are fossils? Expect ಮಾಡಬಹುದು ಈ question ಅನ್ನ. Most of the times exam ಅಲ್ಲಿ ಕೇಳಿದ್ದಾರೆ. If you find this video useful, don't forget to like this video, children.
ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಕೇಳಿಸ್ಕೊಳ್ಳಿ ವಾಟ್ ಆರ್ ಫಾಸಿಲ್ಸ್ ಅಂತ. ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಬರೆಯೋದಾದ್ರೆ ಫಾಸಿಲ್ಸ್ ಆರ್ ದ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಫಾಸಿಲ್ಸ್ ಆರ್ ದ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳ್ತೀವಿ. ಫಾಸಿಲ್ಸ್ ಆರ್ ದ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೇ ಆರ್ ದ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್. ಅಂತ ಹೇಳಿ ಕರಿತೀವಿ. ದಿಸ್ ಮಚ್ ಇಫ್ ಯು ರೈಟ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಇದನ್ನ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಡಿಫೈನ್ ರೀಸೈಕ್ಲಿಂಗ್ ಅಂತ ಕೇಳ್ತಾ ಇದ್ದಾರೆ. ರೀಸೈಕ್ಲಿಂಗ್ ಅಂದ್ರೆ ಏನು? ರೀಸೈಕ್ಲಿಂಗ್ ಇಸ್ ಎ ಪ್ರೋಸೆಸ್. ಇದೊಂದು ಪ್ರೋಸೆಸ್ ಆಗಿದೆ. ಇಲ್ಲೇನಾಗುತ್ತೆ, ವಿ ಕನ್ವರ್ಟ್ ದ, ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ, ವಿ ಕನ್ವರ್ಟ್ ದ ವೇಸ್ಟ್ ಮೆಟೀರಿಯಲ್ಸ್ ಇಂಟು ಅ ಯೂಸ್ಫುಲ್ ಮೆಟೀರಿಯಲ್. ವೇಸ್ಟ್ ಮೆಟೀರಿಯಲ್ ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯೂಸ್ಫುಲ್ ಮೆಟೀರಿಯಲ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ರೀಸೈಕ್ಲಿಂಗ್. ಇದನ್ನ ನಾವು ರೀಸೈಕ್ಲಿಂಗ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ? ವಾಟ್ ಇಸ್ ಮೀನ್ ಬೈ ರೀಸೈಕ್ಲಿಂಗ್? ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ಓಕೆ. ಸೊ ರೀಸೈಕ್ಲಿಂಗ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಪ್ಲಾಸ್ಟಿಕ್ ಪೇಪರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಏನನ್ನೇ ಆದ್ರೂ ಏನ್ ಮಾಡ್ಬೋದು, ನಾವು ರೀಸೈಕಲ್ ಮಾಡ್ತೀವಿ. ರೀಸೈಕಲ್ ಮಾಡೋದನ್ನ ರೀಸೈಕ್ಲಿಂಗ್ ಅಂತ ಹೇಳೋದು. ಸೊ ನ್ಯೂ ಮೆಟೀರಿಯಲ್ಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಓಪನ್ ಅಂಡ್ ಕ್ಲೋಸ್ಡ್ ಸ್ಟೊಮ್ಯಾಟಾ. ನಾನು ನಿಮ್ಗೆ ಹೇಳಿದೀನಿ ಸ್ಟೊಮ್ಯಾಟಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಅಂತ ಹೇಳಿದೀನಿ. ಸೊ ಲರ್ನ್ ಬೋತ್ ಓಪನ್ ಅಂಡ್ ಕ್ಲೋಸ್ ಸ್ಟೊಮ್ಯಾಟಾ. ವಾಟ್ ಈಸ್ ಸ್ಟಾರ್ಚ್ ಟೆಸ್ಟ್? ಎಕ್ಸ್ಪ್ಲೇನ್ ದ ಸ್ಟಾರ್ಚ್ ಟೆಸ್ಟ್ ಅಂತ ಕೇಳಿದ್ದಾರೆ. ಸ್ಟಾರ್ಚ್ ಟೆಸ್ಟ್ ಅಂದ್ರೆ ಏನು? ಎಲ್ರಿಗೂ ಸ್ಟಾರ್ಚ್ ಅಂದ್ರೆ ಗೊತ್ತಿದೆ ಅಲ್ವಾ? ಸ್ಟಾರ್ಚ್ ಅಂದ್ರೆ ಏನು? ಎಕ್ಸ್ಟ್ರಾ ಫುಡ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಅಂತ ಹೇಳ್ತೀವಿ. The extra food present in the plant body, we call it as starch. What do we call the extra food present in the animal body? The extra food which is present in the animal body is called as glycogen. ಲಾಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಮಿಸ್ಟೇಕ್ ಮಾಡಿದೆ, ನಿಮ್ಗೆಲ್ಲ ನೆನಪಿದೆ ಅನ್ಕೋತೀನಿ. ಗ್ಲೈಕೋಜನ್ ಅಂತ ಹೇಳೋಕೆ ಗ್ಲಿಸರಾಲ್ ಅಂತ ಹೇಳಿದ್ದೆ. ಯು ಆಲ್ ಗೈಸ್ ಹ್ಯಾವ್ ಕರೆಕ್ಟೆಡ್ ಮೀ. ನಿಮಗೆಲ್ಲ ನೆನಪಿದೆ ಇನ್ ಪಾಯಿಂಟ್ ಅಂತ ಅನ್ಕೋತೀನಿ. ಎಕ್ಸ್ಟ್ರಾ ಫುಡ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಆಸ್ ಸ್ಟಾರ್ಚ್. ಇನ್ ದ ಕೇಸ್ ಆಫ್ ಅನಿಮಲ್ ವಿ ಕಾಲ್ ಇಟ್ ಆಸ್ ಗ್ಲೈಕೋಜನ್. ಹೌದಲ್ವಾ? ಸೊ ಇಲ್ಲಿ ಕೇಳ್ತಾ ಇರೋದು ಎಕ್ಸ್ಪ್ಲೇನ್ ಸ್ಟಾರ್ಚ್ ಟೆಸ್ಟ್. ಸ್ಟಾರ್ಚ್ ಟೆಸ್ಟ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ಟಾರ್ಚ್ ಟೆಸ್ಟ್ ನ? ಅಂದ್ರೆ ನಿಮ್ಗೆ ಒಂದು ಆಕ್ಟಿವಿಟಿ ಇದೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ, ಹೌದಲ್ವಾ? ಸೊ ಆ ಆಕ್ಟಿವಿಟಿನ ನೀವು ಎಕ್ಸ್ಪ್ಲೇನ್ ಮಾಡಿ. ಏನ್ ಮಾಡಿ ಅಂತಂದ್ರೆ ಸ್ಟಾರ್ಚ್ ಟೆಸ್ಟ್ ಅಂದ್ರೆ ಏನು ಅಂತ ಏನ್ ಬರೀತೀರಾ ಅಂದ್ರೆ, ಸೊ ಇಟ್ ಈಸ್ ಅ ಟೆಸ್ಟ್ ವೇರ್ ವಿ ಕ್ಯಾನ್ ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಫುಡ್ ಇನ್ ದ ಲೀವ್ಸ್. ಹೇಗ್ ಮಾಡ್ತೀರಾ? ಸೊ ಯು ಟೇಕ್ ದ ಲೀಫ್ ತಗೊಳ್ತೀರಾ. ಈ ಲೀಫ್ ನ ಏನ್ ಮಾಡ್ತೀರಾ? ಆಲ್ಕೋಹಾಲ್ ಸೊಲ್ಯೂಷನ್ ಅಲ್ಲಿ ಇಮ್ಮರ್ಸ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ? ಅದನ್ನ ಒಂದು ವಾಟರ್ ಬಾತ್ ಅಲ್ಲಿ ಇಟ್ಟಿದ್ದನ್ನ ಬಾಯ್ಲ್ ಮಾಡ್ತೀರಾ. ಓಕೆ, ಸೊ ಬಾಯ್ಲ್ ಮಾಡಿದಾಗ ಏನಾಗುತ್ತೆ? ಲೀಫ್ ಅಲ್ಲಿ ಇರುವಂತ ಕ್ಲೋರೋಫಿಲ್ ಎಲ್ಲ ಏನಾಗುತ್ತೆ? ಆಲ್ಕೋಹಾಲ್ಗೆ ಡಿಸ್ಚಾರ್ಜ್ ಆಗುತ್ತೆ. ಸೊ ಕಲರ್ಲೆಸ್ ಲೀಫ್ ನ ಟೆಸ್ಟ್ ಮಾಡ್ತೀರಾ ವಿತ್ ದ ಅಯೋಡಿನ್. ಅಯೋಡಿನ್ ನ ಕಲರ್ಲೆಸ್ ಲೀಫ್ ಮೇಲೆ ಹಾಕಿದಾಗ ಏನಾಗುತ್ತೆ? ಸೊ ಅಲ್ಲಲ್ಲಿ ಮಾತ್ರ ಏನಾಗುತ್ತೆ? ಬ್ಲೂಯಿಶ್ ಬ್ಲಾಕ್ ಬರುತ್ತೆ. ಸೊ ಈ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋಕ್ಕೂ ಮುಂಚೆ ಏನಾಗಿರ್ಬೇಕು? ಲೀಫ್ ನ ಸಮ್ ಡೇಸ್ ಏನ್ ಮಾಡ್ಬೇಕು? ಯು ಶುಡ್ ಕೀಪ್ ಅವೇ ಫ್ರಮ್ ದ ಸನ್ಲೈಟ್. ಇದು ನೀವು ಲೈವ್ ಪ್ರೋಸೆಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಈ ಆನ್ಸರ್ಗೆ ಈಗ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಸ್ಯಾಪ್ರೋಫೈಟ್ಸ್ ಅಂಡ್ ಪ್ಯಾರಾಸೈಟ್ಸ್ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆನೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ನಿಮ್ಗೆ ನ್ಯೂಟ್ರಿಷನ್ ಪಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ಯಾಪ್ರೋಫೈಟ್ಸ್ ಮತ್ತೆ ಪ್ಯಾರಾಸೈಟ್ಸ್ ಬಗ್ಗೆ ಹೇಳಿದ್ದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಸ್ಯಾಪ್ರೋಫೈಟ್ಸ್ ಏನಾಗುತ್ತೆ? ದೇ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ನೆಕ್ಸ್ಟ್ ಕೇಳ್ತಾ ಇರೋದು ವಾಟ್ ಆರ್ ಪ್ಯಾರಾಸೈಟ್ಸ್? ಪ್ಯಾರಾಸೈಟ್ಸ್ ಅಂದ್ರೆ ಏನಂತ ಹೇಳ್ತೀವಿ? ಪ್ಯಾರಾಸೈಟ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ದ ಹೋಸ್ಟ್ ಅಂತ ಹೇಳ್ತೀವಿ. ಹೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ಏನು? ಸ್ಯಾಪ್ರೋಫೈಟ್ಸ್ ಗೆ ಎಕ್ಸಾಂಪಲ್ ಫಂಗೈನ ಬರೀಬಹುದು ನೀವು. ಫಂಗೈ ಆರ್ ಎಕ್ಸಾಂಪಲ್ ಫಾರ್ ಸ್ಯಾಪ್ರೋಫೈಟ್ಸ್. ಪ್ಯಾರಾಸೈಟ್ಸ್ ಗೆ ನೀವು ಕಸ್ಕ್ಯೂಟಾ, ಲೈಸ್ ಇದೆಲ್ಲ ಕೂಡ ಬರೀಬಹುದು. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಎಸ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ಟು ಡಿಮಾನ್ಸ್ಟ್ರೇಟ್ that carbon dioxide is exhaled during the aerobic respiration. aerobic respiration ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ಆಕ್ಟಿವಿಟಿನ ಏನಾಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಏನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಆಕ್ಟಿವಿಟಿ ಇದೆ, ನೆನಪಿದೆ ಅನ್ಕೋತೀನಿ ನಿಮ್ಗೆ. ಸೊ ಒಂದು ಆಕ್ಟಿವಿಟಿ ರೆಸ್ಪಿರೇಷನ್ ಪಾರ್ಟ್ ಹತ್ರ ಒಂದು ಟೆಸ್ಟ್ ಟ್ಯೂಬ್ ಇದೆ. ಆ ಟೆಸ್ಟ್ ಟ್ಯೂಬ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಲೈಮ್ ವಾಟರ್ ನ ಇಟ್ಟಿದ್ದಾರೆ. ಈ ಲೈಮ್ ವಾಟರ್ ಗೆ ಏನ್ ಮಾಡಿದ್ದಾರೆ? ಒಂದು ಪಿಚ್ಕಾರಿನಿಂದ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ನೀವೇ ಒಂದು ಮೌತ್ ಇಂದ ಏನ್ ಮಾಡ್ತಾ ಇದ್ದೀರಾ? ಕಾರ್ಬನ್ ಡೈಆಕ್ಸೈಡ್ ನ ಈ ಲೈಮ್ ವಾಟರ್ ಗೆ ಪಾಸ್ ಮಾಡ್ತಿದ್ದೀರಾ. ಈ ಆಕ್ಟಿವಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಚೆಕ್ ಮಾಡಿ ನೀವು. ರೆಸ್ಪಿರೇಷನ್ ಪಾರ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಈ ಆಕ್ಟಿವಿಟಿ ಇದೆ.
ಅರ್ಥ ಆಗ್ತಿದ್ಯಾ? ಈ ಆಕ್ಟಿವಿಟಿನ ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕು. ಬಟ್ ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಚಾಯ್ಸ್ ಇದೆ ಇಲ್ಲಿ. ಚಾಯ್ಸ್ ಇರೋದ್ರಿಂದ ಯಾವಾಗ್ಲೂ ಕೂಡ ನಿಮ್ಗೆ ಗೊತ್ತಿರುವಂತ ಕ್ವಶನ್ ಅನ್ನ ಆಪ್ಟ್ ಮಾಡ್ಕೊಳ್ಳಿ, ಈಸಿ ಕ್ವಶನ್ ಅನ್ನ ಆಪ್ಟ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಡ್ರಾ ಎ ಡಯಾಗ್ರಾಮ್ ಆಫ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ನೆಫ್ರಾನ್, ಲೇಬಲ್ ಎನಿ 2 ಪಾರ್ಟ್ಸ್ ಅಂತ ಕೇಳಿದ್ದಾರೆ. ನೆಫ್ರಾನ್ ಕೇಳಿದ್ದಾರೆ. ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ ನೆಫ್ರಾನ್ ಕೇಳಿದ್ದಾರೆ. ನೆಫ್ರಾನ್ ಬರೆಯೋದು ನಿಮ್ಗೆ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ, ಐ ಥಿಂಕ್ ಡೇ ಬಿಫೋರ್ ಎಸ್ಟರ್ಡೇ, ನಿನ್ನೆ ಅನ್ಕೋತೀನಿ. ಐ ಥಿಂಕ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಲೈವ್ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಿನ್ನೆ ಅನ್ಕೋತೀನಿ, ನಿನ್ನೆ ಬೆಳಗ್ಗೆ ನಾನು ನಿಮ್ಗೆ ಲೈವ್ ಪ್ರೋಸೆಸ್ ನಲ್ಲಿ ಲಾಸ್ಟ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ನೆಫ್ರಾನ್ ಬರಿಬೇಕು ಅಂತ. ತುಂಬಾ ಸಿಂಪಲ್ ನೆಫ್ರಾನ್ ಬರೆಯುವಂತದ್ದು. ನೆಫ್ರಾನ್ ಡ್ರಾಯಿಂಗ್ ಅನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಡ್ರಾಯಿಂಗ್ ಅನ್ನ ನೀವೆಲ್ಲ ಈಸಿಯಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ನೆಫ್ರಾನ್ ಕೊಡಬಾರ್ದು ಎಕ್ಸಾಮ್ ಅಲ್ಲಿ ಅಂತ ನಿಮ್ಗೆ ದಯವಿಟ್ಟು ಆ ರೀತಿ ಯೋಚನೆ ಮಾಡಬೇಡಿ. ಯು ಕ್ಯಾನ್ ಗೆಟ್ ಎನಿ ಡಯಾಗ್ರಾಮ್ ಇನ್ ದ ಎಕ್ಸಾಮಿನೇಷನ್. ಇಲ್ಲಿ ಸ್ಮಾಲ್ ಸ್ಪೇಸ್ ಅಲ್ಲಿ ನಾನು ಬರೆಯಕ್ ಆಗಲ್ಲ, ಬಟ್ ನಾನು ನಿಮ್ಗೆ ಇದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಶೇರ್ ಮಾಡ್ತೀನಿ ಬೇಕಾದ್ರೆ ಗ್ರೂಪ್ ಅಲ್ಲಿ. ವಿಡಿಯೋ ನೋಡ್ಕೊಂಡು ನೆಫ್ರಾನ್ ಹೇಗೆ ಬರಿಬೇಕು ಅಂತ ಕಲ್ತ್ಕೊಳ್ಳಿ. ಓಕೆ, ತುಂಬಾ ಸಿಂಪಲ್ ಡಯಾಗ್ರಾಮ್ ಇದು. ನೀವು ಡ್ರಾಯಿಂಗ್ ನ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಲೇಬಲ್ ಮಾಡ್ಬೇಕಾಗತ್ತೆ. ಸೊ ಬೌಮನ್ಸ್ ಕ್ಯಾಪ್ಸುಲ್, ಗ್ಲಾಮರಲಸ್, PCT, ಹೆನ್ಲೀಸ್ ಲೂಪು, ಕಲೆಕ್ಟಿಂಗ್ ಡಕ್ಟ್. ಸ್ಟಾರ್ಟಿಂಗ್ ಇಲ್ಲಿ ರೀನಲ್ ಆರ್ಟರಿ ಇರುತ್ತೆ, ಎಂಡಿಂಗ್ ಅಲ್ಲಿ ರೀನಲ್ ವೇನ್ ಇರುತ್ತೆ. ಸೊ ಇದನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಎಸ್. ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ಟು ಡಿಮಾನ್ಸ್ಟ್ರೇಟ್ ಫೋಟೋಟ್ರೋಪಿಸಮ್ ಅಂತ ಕೇಳಿದ್ದಾರೆ. ಈ ಕ್ವಶನ್ ಪೇಪರ್ ಅಲ್ಲಿ ತುಂಬಾ ಡೆಮಾನ್ಸ್ಟ್ರೇಷನ್ ಕೇಳಿದ್ದಾರೆ ನಿಮ್ಗೆ. ಸೊ ಡಿಮಾನ್ಸ್ಟ್ರೇಷನ್ ಕೇಳಿರೋದ್ರಿಂದ ನೀವು ಈಸಿ ಕ್ವಶನ್ ಅನ್ನೇ ಆಫ್ ಮಾಡ್ಕೊಳ್ಳಿ. ಒಂದ್ ವೇಳೆ ಫೋಟೋಟ್ರೋಪಿಸಮ್ ನ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಹೌ ಡು ಯು ಡೆಮಾನ್ಸ್ಟ್ರೇಟ್? ಸೊ ವೆನ್ ವಿ ಕೀಪ್ ದ ಪ್ಲಾಂಟ್ ಅಪ್ಸೈಡ್ ಡೌನ್ ಅಥವಾ ನೀವು ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಬಹುದು ಫೋಟೋಟ್ರೋಪಿಸಮ್ಗೆ. ಸೊ ನಾನ್ ಹೇಳಿದ ಎಕ್ಸಾಂಪಲ್ ಬರಿಬೇಕು ಅಂತ ಇಲ್ಲ, ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಬಹುದು. ಸೊ ನೀವೊಂದು ಪ್ಲಾಂಟ್ ಅನ್ನ ತಗೊಂಡು ಆ ಪ್ಲಾಂಟ್ ಅನ್ನ ಏನ್ ಮಾಡಿ, ಒಂದು ಪಾಟ್ ಅಲ್ಲಿ ಒಂದು ಸೀಡ್ ಅನ್ನ ತಗೊಂಡು ಪ್ಲಾಂಟ್ ಅನ್ನ ಪಾಟ್ ಅಲ್ಲಿ ಸೋ ಮಾಡಿ. ಏನಾಗುತ್ತೆ? ಆಫ್ಟರ್ ಸಮ್ ಡೇಸ್ ಏನಾಗುತ್ತೆ? ರೂಟ್ ಪಾರ್ಟ್ ಏನಾಗುತ್ತೆ? ಅಬೌವ್ ದ ಸಾಯಿಲ್ ಗ್ರೋ ಆಗುತ್ತೆ, ರೂಟ್ ಪಾರ್ಟ್ ಬಿಲೋ ದ ಸಾಯಿಲ್ ಗ್ರೋ ಆಗುತ್ತೆ. ರೂಟ್ ಏನಾಗಿರುತ್ತೆ? ಯಾವಾಗ್ಲೂ ಕೂಡ ಸನ್ಲೈಟ್ ಯಾವ ಕಡೆಯಿಂದ ಬರ್ತಾ ಇರುತ್ತೆ ಆ ಕಡೆಗೆ ಫೋಕಸ್ ಆಗಿರುತ್ತೆ. ದಟ್ ಇಂಡಿಕೇಟ್ಸ್ ದಟ್. ಸೊ ಫೋಟೋಟ್ರೋಪಿಸಮ್ ನ ಇಂಡಿಕೇಟ್ ಮಾಡುತ್ತೆ. ಏನಂದ್ರೆ ಫೋಟೋಟ್ರೋಪಿಸಮ್ ಅಂದ್ರೆ ರೆಸ್ಪಾನ್ಸ್ ಆಫ್ ಪ್ಲಾಂಟ್ ವಿತ್ ರೆಸ್ಪೆಕ್ಟ್ ಟು ಸನ್ಲೈಟ್ ಅಂತ ಹೇಳ್ತೀವಿ. ರೆಸ್ಪಾನ್ಸ್ ಆಫ್ ಪ್ಲಾಂಟ್ ವಿತ್ ರೆಸ್ಪೆಕ್ಟ್ ಟು ಸನ್ಲೈಟ್ ಅಂತ ಹೇಳ್ತೀವಿ. somebody is asking ma'am please send nephron drawing. ಓಕೆ, ಈಗ ವಿಡಿಯೋನ ಕಂಪ್ಲೀಟ್ ಮಾಡಿದ್ಮೇಲೆ ಲೈವ್ ಸೆಷನ್ ಅನ್ನ ಎಂಡ್ ಮಾಡಿದ್ಮೇಲೆ ನಾನು ಕಮ್ಯುನಿಟಿನಲ್ಲೂ ಪೋಸ್ಟ್ ಮಾಡ್ತೀನಿ, ವಿಡಿಯೋ ಚಾನೆಲ್ ನಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರೆ ಅದರಲ್ಲೂ ಕೂಡ ಶೇರ್ ಮಾಡ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕೇಳಿದರೆ ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಸೈಟೋಕೈನಿನ್ಸ್, ಆಬ್ಸೆಸಿಕ್ ಆಸಿಡ್ ಅಂಡ್ ಆಕ್ಸಿನ್. ನೋಡಿ, ಪ್ಲಾಂಟ್ ಹಾರ್ಮೋನ್ಸ್ ತುಂಬಾನೇ ಇಂಪಾರ್ಟೆಂಟ್. ಎವ್ರಿ ಇಯರ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ್ದಾದ್ರು ಒಂದು ಪ್ಲಾಂಟ್ ಹಾರ್ಮೋನ್ ಆದ್ರೂ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಸೈಟೋಕೈನಿನ್ ಏನ್ ಮಾಡುತ್ತೆ? ಸೈಟೋಕೈನಿನ್ ಹೆಲ್ಪ್ ಇನ್ ಸೆಲ್ ಡಿವಿಷನ್. ಸೈಟೋಕೈನಿನ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಗೆ ಇದು ಹೆಲ್ಪ್ ಮಾಡುತ್ತೆ. ಆಬ್ಸೆಸಿಕ್ ಆಸಿಡ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಇನ್ಹಿಬಿಟಿಂಗ್. ಆಕ್ಸಿನ್ ಹೇಳ್ತೀರಾ? ವಾಟ್ ಈಸ್ ದ ಫಂಕ್ಷನ್ ಆಫ್ ಆಕ್ಸಿನ್? ಆಬ್ಸೆಸಿಕ್ ಆಸಿಡ್ ಏನ್ ಮಾಡುತ್ತೆ? ಇಟ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಇನ್ಹಿಬಿಟ್ ಅಂದ್ರೆ ಏನು? ಸ್ಟಾಪಿಂಗ್ ದ ಗ್ರೋತ್ ಆಫ್ ಪ್ಲಾಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಆಕ್ಸಿನ್ ಹೇಳ್ತೀರಾ? ಯಾರು ಫಸ್ಟ್ ಹೇಳ್ತೀರಾ ನೋಡೋಣ. ವಾಟ್ ಈಸ್ ದ ಫಂಕ್ಷನ್ ಆಫ್ ಆಕ್ಸಿನ್? ಆಕ್ಸಿನ್ ನ ಫಂಕ್ಷನ್ ಏನು? ಓಕೆ, ಸೆಲ್ ಇಲಾಂಗೇಷನ್. ಫಸ್ಟ್ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಬೈ ಸಚಿನ್, ಫಾಲೋಡ್ ಬೈ ಪೂರ್ವಿಕಾ. ಸೃಜನಾ, ಯುವರ್ ಆನ್ಸರ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಎಸ್. ಆಕ್ಸಿನ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಸೆಲ್ ಇಲಾಂಗೇಷನ್. ಸೆಲ್ ಇಲಾಂಗೇಷನ್ ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಈಸ್ ಪ್ರೊಡ್ಯೂಸ್ಡ್ ಮೋರ್ ಇನ್ ದ ಶೂಟ್ ಟಿಪ್ಸ್. ಶೂಟ್ ಟಿಪ್ಸ್ ಅಲ್ಲಿ ತುಂಬಾ ಹೆಚ್ಚಾಗಿ ಇದು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಹೆಲ್ಪ್ ಇನ್ ದ ಗ್ರೋತ್ ಆಫ್ ದ ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಡ್ರಾ ದ ವಿಎಸ್ ಆಫ್ ದ ಹ್ಯೂಮನ್ ಹಾರ್ಟ್ ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ನೋಡೋಣ ಯಾರು ಆನ್ಸರ್ ಮಾಡ್ತೀರಿ ಈಗ ಅಂತ. ಸೊ ನಾನು ಡ್ರಾಯಿಂಗ್ ಅಂತೂ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬರೆಯೋದು. ಚೇಂಬರ್ ರಿಸೀವಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್. ಟೆಲ್ ಮಿ, ನೇಮ್ ದ ಚೇಂಬರ್ ವಿಚ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ನೋಡಿ, ಈಗ ಹಾರ್ಟ್ ಅಂದ್ರೆ 4 ಚೇಂಬರ್ ಇದೆ. ವಿಚ್ ಚೇಂಬರ್ ಆಫ್ ದ ಹಾರ್ಟ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್? Correct answer is given by first Vignesh Acharya, followed by the Nilesh, and followed by you're telling artery. No, not artery, Sachin. Not artery. Artery ಮುಖಾಂತರ ಹೊರಗಡೆ ಹೋಗುತ್ತೆ. ಓಕೆ, ಡೋಂಟ್ ಮಿಸ್ಟೇಕ್. ನೀವೆಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ರಾ. ಚೇಂಬರ್ ವಿಚ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೇಳ್ತಾ ಇದೀನಿ. ನೋಡಿ, ನಿಮ್ಮ ಹಾರ್ಟ್ ಅಲ್ಲಿ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ರೈಟ್ ಸೈಡ್ ಆಫ್ ದ ಹಾರ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನೆಕವ ಏನ್ ಮಾಡುತ್ತೆ? ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರೈಟ್ ಸೈಡ್ ಆಫ್ ದ ಹಾರ್ಟ್ ಗೆ ಕ್ಯಾರಿ ಮಾಡುತ್ತೆ. ವೆರಾಸ್
ಪಲ್ಮನರಿ ವೇನ್ ಏನಾಗುತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಲೆಫ್ಟ್ ಪಾರ್ಟ್ ಆಫ್ ದ ಹಾರ್ಟ್ ಗೆ ಕ್ಯಾರಿ ಮಾಡುತ್ತೆ. ರೈಟ್ ಏಟ್ರಿಯಂ ಅಲ್ಲ, ರೈಟ್ ಏಟ್ರಿಯಂ ಕರೆಕ್ಟ್, ನಿಮ್ಮ ರೈಟ್ ಏಟ್ರಿಯಂ ಕರೆಕ್ಟ್, ಸಂಬಡಿ ಇಸ್ ಟೆಲಿಂಗ್ ಸಮ್ ಡಿಫರೆಂಟ್ ಆನ್ಸರ್, ಅದು ಅಲ್ಲ. ಪಲ್ಮನರಿ ವೇನ್ಸ್ ಅಲ್ಲ. ಪಲ್ಮನರಿ ವೇನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಬ್ಲಡ್ ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗುತ್ತೆ ಹಾರ್ಟ್ ಇಂದ ಹೊರಗಡೆ ಹೋಗುತ್ತೆ ಫಾರ್ ದ ಆಕ್ಸಿಜನೇಷನ್, ಆಗ ಪಲ್ಮನರಿ ವೇನ್ಸ್ ನ ಮುಖಾಂತರ ಪಲ್ಮನರಿ ಆರ್ಟರೀಸ್ ನ ಮುಖಾಂತರ ಹೋಗುತ್ತೆ. ಅರ್ಥ ಆಯ್ತಾ? ಕೇಳ್ತಾರಂತದ್ದು ಚೇಂಬರ್ ರಿಸೀವಿಂಗ್ ದ ಡಿಆಕ್ಸಿನೇಟೆಡ್ ಬ್ಲಡ್, ವಿಚ್ ಚೇಂಬರ್? ರೈಟ್ ಏಟ್ರಿಯಂ ರಿಸೀವ್ಸ್ ದ ಡಿಆಕ್ಸಿಜಿನೇಟೆಡ್ ಬ್ಲಡ್. ರೈಟ್ ಏಟ್ರಿಯಂ ಅಂತ ಬರಿಬೇಕು. ರೈಟ್ ಏಟ್ರಿಯಂ ನ ಲೇಬಲ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಈಗ ವೇನ್ಸ್ ವಿಚ್ ರಿಸೀವ್ಸ್ ದ ಬ್ಲಡ್ ಫ್ರಮ್ ದ ಲಂಗ್ಸ್, ವಿಚ್ ವೇನ್ಸ್ ರಿಸೀವ್ಸ್ ದ ಬ್ಲಡ್ ಫ್ರಮ್ ದ ಲಂಗ್ಸ್ ಅಂತ ಕೇಳಿದ್ರೆ ಸೊ ಕರೆಕ್ಟ್ ವಿಘ್ನೇಶ್ ಆಚಾರ್ಯ, ಅಗೇನ್ ಗಿವನ್ ಬೈ ರೈಟ್ ಆನ್ಸರ್. ಪಲ್ಮನರಿ ವೇನ್ಸ್, ನಾನು ನಿಮ್ಗೆ ಆರ್ಟರೀಸ್ ವೇನ್ಸ್ ಬಗ್ಗೆ ಡಿಫರೆನ್ಸ್ ಹೇಳ್ಕೊಟ್ಟಿದ್ದೀನಿ. The arteries carry oxygenated blood from heart to all the parts of the body. Veins carry deoxygenated blood from all the parts of the body back to the heart. But the only vein which carries the oxygenated blood in the human body is the pulmonary vein. The only vein which carries the deoxygenated blood in the human body is the pulmonary vein. So pulmonary vein ಅನ್ನ ಮಾರ್ಕ್ ಮಾಡಬೇಕು. ನೋಡಿ, ಫಂಕ್ಷನ್ ಬೇಸ್ಡ್ ಲೇಬಲಿಂಗ್ ನ ಕೇಳಿದ್ದಾರೆ. ಫಂಕ್ಷನ್ ಬೇಸ್ಡ್ ಲೇಬಲಿಂಗ್ ನ ಕೇಳಿದ್ದಾರೆ. You must be very much aware about all the functions of the parts of human heart. Heart ಅನ್ನ ಕಲ್ತ್ಕೊಂಡು ಫಂಕ್ಷನ್ಸ್ ಅನ್ನ ಕಲ್ತ್ಕೊಂಡಿಲ್ಲ ಅಂದ್ರೆ ನೀವು ಲೇಬಲ್ ಮಾಡ್ಬೇಕಾದ್ರೆ ರಾಂಗ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಲಾಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್, ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಈಚ್ ಆಫ್ ದೀಸ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ 5 ಮಾರ್ಕ್ಸ್ ಗೆ ಕೇಳಿರೋದ್ರಿಂದ ನೀವು ಸ್ವಲ್ಪ ಆನ್ಸರ್ ಅನ್ನ ಏನಂದ್ರೆ ನೋಡ್ಕೊಂಡು ಬರಿಬೇಕು. 5 ಮಾರ್ಕ್ಸ್ ಗೆ ಏನೇನ್ ಬರಿಬೇಕಂತ. ಸೊ ಕೇಳ್ತಾ ಇದ್ದಾರೆ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಯಾವ್ದು ಅಂದ್ರೆ, ಒಂದು ನಿಮ್ಗೆ ಇದೆ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಒಂದಿದೆ. ನೆಕ್ಸ್ಟ್ ಇದೆ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಇದೆ. ನೆಕ್ಸ್ಟ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಇದೆ. ನೆಕ್ಸ್ಟ್ ಐಯುಸಿಡಿ ಅಂತ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಹೇಳ್ತೀವಿ. ನೋಡಿ, ಮೆಥಡ್ಸ್ ಕೇಳಿದ್ದಾರೆ. ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್, ಥರ್ಡ್ ಮೆಥಡ್. ಎಕ್ಸ್ಪ್ಲೇನ್ ಮಾಡಿ. ಈ 3 ಮೆಥಡ್ ಏನ್ ಸಿಗುತ್ತೆ ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಈಚ್ ಆಫ್ ದೀಸ್ ಮೆಥಡ್ ಅಂತ ಕೇಳಿದ್ದಾರೆ. ಇಫ್ ಎನಿ, ಏನಾದ್ರೂ ಡಿಸ್ಅಡ್ವಾಂಟೇಜ್ ಇದೆಯಾ, ಯಾವ್ದಾದ್ರು ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ಈಚ್ ಆಫ್ ದೀಸ್ ಮೆಥಡ್ ಇಫ್ ಎನಿ ಅಂತಂದ್ರೆ ಈ ಮೆಥಡ್ ಗಳಲ್ಲಿ, ಈ ಯಾವ್ದಾದ್ರು ಮೆಥಡ್ ಗಳಲ್ಲಿ ಏನಾದ್ರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಡಿಸ್ಅಡ್ವಾಂಟೇಜ್ ಇದೆ ಅಂತ ನೀವು ಬರಿಬೇಕಾಗುತ್ತೆ. ಸೊ ಏನಾಗುತ್ತೆ, ಸಮಟೈಮ್ಸ್ ಇಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಇನ್ ದ ಕೇಸ್ ಆಫ್ ಫೀಮೇಲ್ ಬಾಡಿ. ವಾಟ್ ಇಸ್ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್? ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಇಸ್ ಟೇಕಿಂಗ್ ದ ಪಿಲ್ಸ್ ಟು ಸ್ಟಾಪ್ ದ ಓವ್ಯುಲೇಷನ್. ಓವ್ಯುಲೇಷನ್ ನ ಸ್ಟಾಪ್ ಮಾಡಕ್ಕೆ ಪಿಲ್ಸ್ ನ ತಗೊಳ್ತಾ ಇದ್ದಾರೆ ಫೀಮೇಲ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಇನ್ ಹರ್ ಬಾಡಿ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಟೇಕ್ಸ್ ಪ್ಲೇಸ್. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಸರ್ಜಿಕಲ್ ಮೆಥಡ್ ಅಲ್ಲಿ ಏನಾಗುತ್ತೆ, ಸರ್ಜಿಕಲ್ ಮೆಥಡ್ ಅಲ್ಲಿ ನಾವು ತಿಳ್ಕೊಳ್ತೀವಿ ವ್ಯಾಸೆಕ್ಟೊಮಿ ಮತ್ತೆ ಟ್ಯೂಬೆಕ್ಟೊಮಿ ಬರುತ್ತೆ. ಸರ್ಜಿಕಲ್ ಮೆಥಡ್ ಅಲ್ಲಿ ವ್ಯಾಸೆಕ್ಟೊಮಿ ಮತ್ತೆ ಟ್ಯೂಬೆಕ್ಟೊಮಿ ಬರುತ್ತೆ. ಸೊ ಈ ವ್ಯಾಸೆಕ್ಟೊಮಿ ಟ್ಯೂಬೆಕ್ಟೊಮಿ ಇಲ್ಲಿ ಏನಾಗುತ್ತೆ, ವ್ಯಾಸೆಕ್ಟೊಮಿನಲ್ಲಿ ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡ್ತಾರೆ, ಟ್ಯೂಬೆಕ್ಟೊಮಿನಲ್ಲಿ ಟ್ಯೂಬ್ ಅಂದ್ರೆ ಫಾಲೋಪಿಯನ್ ಟ್ಯೂಬ್ ಅನ್ನ ಕಟ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಗ್ ವಿಲ್ ನಾಟ್ ರೀಚ್ ದ ಯುಟ್ರಸ್. ಓಕೆ, ಎಗ್ ಏನಾಗುತ್ತೆ, ಯುಟ್ರಸ್ ನ ರೀಚ್ ಆಗಲ್ಲ. ಸೊ ಇಲ್ಲೂ ಕೂಡ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಟೈಮ್ಸ್ ಆಗುತ್ತೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಐ ಥಿಂಕ್ ಈ ಎಂಟೈರ್ ಸೆಷನ್ ನಾನು ನಿಮ್ ಜೊತೆ ಏನ್ ಡಿಸ್ಕಸ್ ಮಾಡಿದೆ, ಎಂಟೈರ್ ಸೆಷನ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಬೇಸಿಕಲಿ ಅಂತ ಅನ್ಕೋತೀನಿ. ನೀವೆಲ್ಲರೂ ಕೂಡ 100% ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ಕೊಳ್ತಾ ಇದ್ದೀರಾ, ಡೌಟೇ ಇಲ್ಲ, ಎಲ್ಲರೂ ಕೂಡ ಕಲ್ತ್ಕೊಳ್ತಾ ಇದ್ದೀರಾ. ಬಟ್ ಈ ಕಾನ್ಸೆಪ್ಟ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ಗೆ ಹೇಗ್ ಪ್ರೆಸೆಂಟ್ ಮಾಡ್ಬೇಕು, ನಾನು ಯಾವ ಕ್ವಶನ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ನೀವು ತಿಳ್ಕೊಳ್ಬೇಕು. ಕ್ಲಿಯರ್ ಆಯ್ತಲ್ಲ? ಎಸ್, ನ್ಯಾಚುರಲ್ ಮೆಥಡ್ ಅನ್ನ ಬರೆಯುವಂತ, ನ್ಯಾಚುರಲ್ ಮೆಥಡ್ ಬರಿಬಾರ್ದು ಎಕ್ಸಾಮ್ ಅಲ್ಲಿ, ನ್ಯಾಚುರಲ್ ಮೆಥಡ್ ಬರೆಯುವಂತ ಅಗತ್ಯ ಇಲ್ಲ. ಇವು ಆಲ್ಸೋ ತುಂಬಾ ಇಂಪಾರ್ಟೆನ್ಸ್ ಕೊಡೋದಂತೂ ಓರಲ್ಗೆ, ಇದಕ್ಕೆ ಬ್ಯಾರಿಯರ್ ಮೆಥಡ್ಗೆ ಅಂಡ್ ಸರ್ಜಿಕಲ್ ಮೆಥಡ್ಗೆ. ಅರ್ಥ ಆಯ್ತಾ? ಸೊ ನಿಮ್ಗೆ ತಿಳ್ಕೊಳ್ಬೇಕು, ನೀವು ಬ್ಯಾರಿಯರ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಸೊ ಇಲ್ಲಿ ಏನ್ ಮಾಡ್ತಾರೆ, ಬ್ಯಾರಿಯರ್ಸ್ ಆರ್ ಬಿನ್ ಯೂಸ್ಡ್ ಸೊ ದಟ್ ದೇರ್ ವಿಲ್ ಬಿ ನೋ ರಿಲೇಷನ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೇಲ್ ಅಂಡ್ ಫಿಮೇಲ್. ಇಲ್ಲಿ ಏನಾಗುತ್ತೆ, ಓರಲ್ ಅಲ್ಲಿ ದೇ ಟೇಕ್ ದ ಓರಲ್ ಪಿಲ್ಸ್, ಇಟ್ ಸ್ಟಾಪ್ಸ್ ದ ಓವ್ಯುಲೇಷನ್. ಸರ್ಜಿಕಲ್ ಅಲ್ಲಿ ವ್ಯಾಸೆಕ್ಟಮಿ ಅಂದ್ರೆ ವ್ಯಾಸ್ ಡಿಫರೆನ್ಸ್ ಮೇಲ್ ಬಾಡಿ ನಲ್ಲಿ ಇರುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಇದನ್ನ ಕಟ್ ಮಾಡ್ತಾರೆ ಅಥವಾ ಟ್ವಿಸ್ಟ್ ಮಾಡ್ತಾರೆ. ಟ್ಯೂಬೆಕ್ಟಮಿ ಅಂದ್ರೆ ಫಾಲೋಪಿಯನ್ ಟ್ಯೂಬ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಇದನ್ನ ಟ್ವಿಸ್ಟ್ ಮಾಡ್ತಾರೆ ಅಥವಾ ಕಟ್ ಮಾಡ್ತಾರೆ. ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗಲ್ಲ, ಇಟ್ ಸ್ಟಾಪ್ಸ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ನ ಇದು ಸ್ಟಾಪ್ ಮಾಡುತ್ತೆ.
ಸೊ ಫರ್ಟಿಲೈಸೇಷನ್ ಅನ್ನ ಸ್ಟಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ನೋ ದಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್. ಸೊ ಫರ್ಟಿಲೈಸೇಷನ್ ನ ಸ್ಟಾಪ್ ಮಾಡೋದ್ರಿಂದ ವ್ಯಾಸೆಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಎರಡು ಮೆಥಡ್ ಏನಾಗ್ತಾ ಇದೆ, ಇಟ್ ಹೆಲ್ಪ್ ಇನ್ ಸ್ಟಾಪಿಂಗ್ ದ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಸ್ಟಾಪ್ ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್, somebody is asking one doubt in 25th question. ಓಕೆ, 25th question ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಎಂಟೈರ್ ಸೆಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂತ ಎಲ್ಲಾ ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆಗಿದ್ಯಾ? ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಡ್ರಾಪ್ ಮಾಡಿ. ಸೊ ಹೇಗಿತ್ತು ಸೆಷನ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಚಾಟ್ ಸೆಕ್ಷನ್ ಅಲ್ಲಿ ಚಾಟ್ ಮಾಡ್ತಾ ಇದ್ದೀರಾ, ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಒಪಿನಿಯನ್ ಡ್ರಾಪ್ ಮಾಡಿ. ನಾಳೆ ಬೆಳಗ್ಗೆ ಲೈವ್ ಕ್ಲಾಸ್ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಲೈವ್ ಕ್ಲಾಸ್ ಇದೆ. ಬಿಕಾಸ್ ನಿಮ್ಗೆ ನಾನು ಆಲ್ರೆಡಿ ಈಗ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅಲ್ಲಿ ಹೆರಿಡಿಟಿ ಪಾರ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಮ್ಯಾರಥಾನ್ ಸೀರೀಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಎವಲ್ಯೂಷನ್ ಪಾರ್ಟ್ ಅನ್ನ ನಾಳೆ ಕಂಪ್ಲೀಟ್ ಮಾಡಿ ಎವಲ್ಯೂಷನ್ ಪಾರ್ಟ್ ಅಲ್ಲಿ ಬರುವಂತ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಎವಲ್ಯೂಷನ್ ಪಾರ್ಟ್ ಅಲ್ಲಿ ಬರುವಂತ ಕ್ವಶನ್ಸ್ ನ ನಾಳೆ ಬೆಳಗ್ಗೆ ಲೈವ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. So what I'll do is tomorrow morning in live session I'll be teaching you about the second half of the evolution part, so that we can meet you in the tomorrow's live session. Clear? So I think you all are clear with the entire concepts. So yes, we'll stop the live. We'll stop the live. Yes? Any doubts? Okay. ಬೇರೆ ಸಬ್ಜೆಕ್ಟ್ಸ್ ಓದೋದು ಯಾವಾಗ ಅಂತ ಕೇಳ್ತಾ ಇದ್ರೆ ನೋಡಿ, ನಾನು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ನಿಮ್ನ ಸೈನ್ಸ್ಗೆ ಇಂಟರಪ್ಟ್ ಮಾಡ್ತಾ ಇಲ್ಲ. Only morning time, only morning between 5:30 to 7 we are keeping time for the science. Morning 5:30 to 7 ಅಷ್ಟೇ ನಾವು ಸೈನ್ಸ್ ಗೆ ಯೂಟಿಲೈಸ್ ಮಾಡ್ಕೊಳ್ತಾ ಇದೀವಿ. ಅದಾದ್ಮೇಲೆ ಈವ್ನಿಂಗ್ 1 hour ಫಾರ್ ದ ಕ್ವಶನ್ ಪೇಪರ್ ಡಿಸ್ಕಷನ್ ನಾನು ನಿಮ್ ಜೊತೆ ಯೂಸ್ ಮಾಡ್ಕೊಳ್ತಾ ಇದೀನಿ. ಸೊ ಐ ಥಿಂಕ್ ದಿಸ್ ಇಸ್ ನಾಟ್ ಡಿಸ್ಟರ್ಬಿಂಗ್ ಯು. ಇದು ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇಲ್ಲ ಅನ್ಕೋತೀನಿ. ನಾಳೆ ಬೆಳಿಗ್ಗೆ ಕೂಡ ನಿಮ್ಗೆ ಲೈವ್ ಇರುತ್ತೆ, ಬಟ್ ನಾಳೆ 5:30 6 ಅಂತ ನೀವೇ ಡಿಸೈಡ್ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನನಗೆ ಮೆಸೇಜ್ ನ ಡ್ರಾಪ್ ಮಾಡಿ. So maximum votes na prakara 5:30 6 we can decide and we can start tomorrow's live. Okay. Sneha is asking about arteries and veins. Sneha, already ನಾನು ನಿಮ್ಗೆ arteries and veins ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಐ ಥಿಂಕ್ ಲೈಫ್ ಪ್ರೋಸೆಸ್ ಲೆಸನ್ ಬಗ್ಗೆ ನಿಮ್ಗೆ ಡೌಟ್ ಇದೆ ಅನ್ಕೋತೀನಿ. ನೋಡಿ, ಆರ್ಟರೀಸ್ ಅಂಡ್ ವೇನ್ಸ್ ಬಗ್ಗೆ ನೋಡಿದಾಗ ನೋಡಿ, ಆರ್ಟರೀಸ್ ಅಂಡ್ ವೇನ್ಸ್, ಆರ್ಟರೀಸ್ ಅಂಡ್ ವೇನ್ಸ್, ಆರ್ಟರೀಸ್ ಇದೆ, ವೇನ್ಸ್ ಇದೆ. ಓಕೆನಾ? ಸೊ ಆರ್ಟರೀಸ್ ಅಂಡ್ ವೇನ್ಸ್ ಬಗ್ಗೆ ನಾವು ಇಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ, ಆರ್ಟರೀಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದ ಬ್ಲಡ್ ಫ್ರಮ್ ಹಾರ್ಟ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ವೇನ್ಸ್ ಏನಾಗುತ್ತೆ, ದೇ ಕ್ಯಾರಿ ದ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಬ್ಯಾಕ್ ಟು ದ ಹಾರ್ಟ್ ಅಂತ ಹೇಳ್ತೀವಿ. ಇದು ಒಂದು ಪಾಯಿಂಟ್. ಓಕೆನಾ? ನೆಕ್ಸ್ಟ್, ಆರ್ಟರೀಸ್ ಬ್ಲಡ್ ಅನ್ನ ಎಲ್ಲಾ ಪಾರ್ಟ್ಸ್ಗೂ ಕ್ಯಾರಿ ಮಾಡೋದ್ರಿಂದ ಬ್ಲಡ್ ವಿಲ್ ಬಿ ಅಂಡರ್ ಹೈ ಪ್ರೆಷರ್. ಇಲ್ಲಿ ವೈನ್ಸ್ ಬೇರೆ ಪಾರ್ಟ್ಸ್ ಇಂದ ಹಾರ್ಟ್ ಕ್ಯಾರಿ ಮಾಡೋದ್ರಿಂದ ಬ್ಲಡ್ ವಿಲ್ ಬಿ ಅಂಡರ್ ಲೋ ಪ್ರೆಷರ್. ಎಕ್ಸೆಪ್ಷನ್ ಕೇಸ್ ಏನಪ್ಪಾ ಅಂದ್ರೆ, ನಮ್ಮ ಬಾಡಿನಲ್ಲಿರುವ ಎಲ್ಲಾ ಆರ್ಟರೀಸು ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಬಟ್ ದ ಓನ್ಲಿ ಆರ್ಟರಿ ವಿಚ್ ಡಸ್ ನಾಟ್ ಕ್ಯಾರಿ ದ ಆಕ್ಸಿಜನೇಟೆಡ್ ಬ್ಲಡ್ ಇಸ್ ದ ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ, ಇಟ್ ಕ್ಯಾರೀಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ಅದೇ ರೀತಿ ನಮ್ಮ ಬಾಡಿನಲ್ಲಿರೋ ಎಲ್ಲಾ ವೇನ್ಸ್ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನೇ ಕ್ಯಾರಿ ಮಾಡುತ್ತೆ. ಬಟ್ ದ ಓನ್ಲಿ ವೇನ್ಸ್ ವಿಚ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಇಸ್ ಪಲ್ಮನರಿ ವೇನ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. Okay, thank you so much for being in live, children. So let us all meet in tomorrow's live session. So Venkata is asking some question related to 25th. So please you can contact me in the telegram group. I'll solve your doubt. So ತುಂಬಾ ಜನ ಕೇಳ್ತಾ ಇದ್ದಾರೆ, ಏನ್ ಡೌಟ್ ಇದೆ 25th question ಅಲ್ಲಿ? 25th question ಅಲ್ಲಿ ಏನ್ ಡೌಟ್ ಇದೆ? So what doubt you have? We have discussed about the calcination, roasting, and we have discussed about, okay, we have discussed about electrolysis of molten iron ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಏನ್ ಡೌಟ್ ಇದೆ ಇಲ್ಲಿ? ವಾಟ್ ಇಸ್ ದ ಡೌಟ್ ಯು ಹ್ಯಾವ್? ಏನ್ ಡೌಟ್ ಇದೆ? ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ, ಏನ್ ಡೌಟ್ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಏನ್ ಡೌಟ್ ಇದೆ ಅಂದ್ರೆ ತುಂಬಾ ಸಿಂಪಲ್ ಕ್ವೆಶ್ಚನ್ ಅದು. ಕ್ಲೋರಾಲ್ಕಲಿ ಪ್ರೋಸೆಸ್ ನ ಡಿಫ್ರೆಂಟ್ ವೇ ನಲ್ಲಿ ಕೇಳಿದಾರೆ ಅಷ್ಟೇನೆ. ಓಕೆನಾ? 25th ಕ್ವೆಶ್ಚನ್ ಅಲ್ಲಿ ಕ್ಲೋರಾಲ್ಕಲಿ ಪ್ರೋಸೆಸ್ ಅರ್ಥ ಆಯ್ತಾ? ಎಲೆಕ್ಟ್ರಾಲಿಸಿಸ್ ಮೋಲ್ಟನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಗೆ ನಾವ್ ಏನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಎಲೆಕ್ಟ್ರಿಸಿಟಿನ ನಾವು ಸೋಡಿಯಂ ಕ್ಲೋರೈಡ್ ಗೆ ಪಾಸ್ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಗ್ಯಾಸು, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಷ್ಟೇನೆ. ಓಕೆನಾ? ಸೊ ಹೌ ಟು ಜಾಯಿನ್ ಟೆಲಿಗ್ರಾಮ್ ಗ್ರೂಪ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಇದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನ
ಪ್ರೆಸ್ ಮಾಡಿ ನೀವು ಅದು ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಹ್ಯಾವ್ ಅ ನೈಸ್ ಡೇ.